ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದಾರೆ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಭಾವಿಸ್ತೇನೆ. ಹಾಗೂ ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ದಿನನಿತ್ಯ ಏನಪ್ಪಾ ಅಂತ ಹೇಳಿದ್ರೆ ಒಂದಿಷ್ಟು ಕ್ವಶನ್ಗಳನ್ನು ತಂದು ಅದಕ್ಕೇನಪ್ಪ ಅಂದ್ರೆ 360 ಆಂಗಲ್ ಏನು ಮಾಡ್ತಾ ಇದೀವಿ ಅಂತ ಹೋದಾಗ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇವಾಗಲೇ ಏನಪ್ಪಾ ಅಂದ್ರೆ 12 ಪಾಠಗಳು ಏನಾಗವ ಅಂತ ಕೇಳ್ತಾ ಹೋದಾಗ ಕಂಪ್ಲೀಟ್ ಆಗಿವೆ. ಸೊ ಇವಾಗ ನಡೆದಿರ್ತಕ್ಕಂಥ ಇವತ್ತಿನ ಪಾಠ ಯಾವತ್ತು ಕೇಳಿದ್ರೆ 13ನೇ ಪಾಠ ಅಂತ ಇರ್ತದ್ದು. ಸೊ ಹಿಂದಿನಿಂದ ಏನಪ್ಪಾ ಅಂತ ಕೇಳಿದ್ರೆ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಕ್ಲಾಸ್ಗಳನ್ನ ಕೇಳ್ಕೊಂತ ಬಂದ್ರೆ ಮುಂದಿರ್ತಕ್ಕಂಥ ಕ್ಲಾಸ್ ಏನ್ ಸಿಗ್ತದ, ಒಂದು ಲಿಂಕ್ ಸಿಗ್ತದ, ಮತ್ತೇನಪ್ಪಾ ಅಂತ ಕೇಳಿದ್ರೆ ನಿಮ್ಗೊಂದು ಹಿಡಿತ ಬಿಡ್ತದ, ಹಿಂಗೈತಿ ಅಂತೇಳಿ. ಹಾಗಾಗಿ ಹಿಂದಿನ ಕ್ಲಾಸ್ಗಳನ್ನ ನೋಡಿ ಅಂತೇಳಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ಹಾಗಾದ್ರೆ ಈ ಚಾನಲ್ ಅನ್ನ ಹಾಗೆ ನೀವು ಈ KS ಮಾಸ್ಟರ್ ಮೈಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಆದಷ್ಟು ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಮಗೆ ಹಾಕಿರ್ತಕ್ಕಂಥ ಎಲ್ಲಾ ನೋಟಿಫಿಕೇಶನ್ಗಳು ಬಂದ್ರೆ ನಿಮಗೆ ಬರಲಿ ಅಂತೇಳಿ ಭಾವಿಸುತ್ತೇನೆ. ಹಾಗಾದ್ರೆ ತಡ ಮಾಡಿದೇನಪ್ಪ ಅಂದ್ರೆ ಕ್ವಶನ್ಗೆ ಬಂದ್ಬಿಡೋಣ. ಓಕೆ, ನಿನ್ನೆ ಎಷ್ಟಾಗಿ ಕ್ವಶನ್ ಅಂತ ಕೇಳಿದಾಗ ನಿನ್ನೆ 40 ಆಗಿ ಕಾಣಿಸ್ತದ. ಕ್ವಶನ್ ಏನು ಅಂತ ಕೇಳಿದ್ರೆ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕ್ವಶನ್ ನೋಡಿ. ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಏನದ ಕ್ವಶನ್ ಅದ. ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದ ಕ್ವಶನ್ ಅದ. ಓಕೆ, ನೋಡಿ, ಆಪ್ಷನ್ A ಬಂದ್ಬಿಟ್ಟು ಚಂದ್ರಗುಪ್ತ ಅಂತ ಐತಿ, ಬಿ ಬಂದ್ಬಿಟ್ಟು ಸ್ಕಂದಗುಪ್ತ ಅಂತ ಐತಿ. ಸೊ ಸಿ ಬಂದ್ಬಿಟ್ಟು ಅಥವಾ ಬಿ ಇಲ್ಲಿ ಆಗ್ಬೇಕಾಗಿತ್ತಲ್ಲ. ಓಕೆ, ಇಲ್ಲಿ ಬಿ, ಇಲ್ಲಿ ಸಿ ಮಾಡಿ. ಸಿ ಕುಮಾರಗುಪ್ತ, ಡಿ ಏನಪ್ಪಾ ಅಂತಂದ್ರೆ ಸಮುದ್ರಗುಪ್ತ ಅಂತ ಕೇಳಿ. ಓಕೆ, ಆನ್ಸರ್ ಮಾಡಿ ನೋಡು. ಓಕೆ, ನೋಡ್ರಿ, ಇಲ್ಲಿ ಈ ಟೋಟಲ್ ಎಲ್ಲ ಕಡೆ ಏನಪ್ಪ ಗುಪ್ತ 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 ಅಂತ ಬಂದದ, ಹೌದಾ? ಹಾಗಾದ್ರೆ ಇಲ್ಲಿ ಯಾರ ಬಳಿ ಯಾರ ಬಗ್ಗೆ ಅದ ಅಂತ ಕೇಳಿದಾಗ ಗುಪ್ತರ ಬಗ್ಗೆ ಅದ ಅಂತ ಅರ್ಥ ಆಯ್ತಿದ್ದು, ಗುಪ್ತರ ಬಗ್ಗೆ. ರೈಟ್. ಓಕೆ, ನೋಡ್ರಿ, ಇವಾಗ ಗುಪ್ತರ ಬಗ್ಗೆ ಅಂತ ಬಂದಾಗ ಒಂದು ಗೊತ್ತಿರಬೇಕು. ಇಲ್ಲಿ ಸ್ಥಾಪಕ ಅಂತ ಬಂದ್ರೆ ಶ್ರೀಗುಪ್ತ ಅಂತ ಹೇಳ್ತೀವಿ ಸರ್. ಯಾವ ಗುಪ್ತ? ಶ್ರೀಗುಪ್ತ ಏನಪ್ಪ ಅಂದ್ರೆ ಸ್ಥಾಪಕ ಆಗಿದ್ದ. ಕ್ಲಿಯರ್? ಓಕೆ, ರಾಜಧಾನಿ ಅಂತ ಬಂದಾಗ ಏನಾಗಿತ್ತು ಅಂತ ಕೇಳಿದ್ರೆ ಪಾಟಲಿಪುತ್ರ. ಯಾವ ಪುತ್ರ ಅಂತ ಕೇಳಿದ್ರೆ ಪಾಟಲಿಪುತ್ರ. ರಾಜಧಾನಿ ಅಂತ ಬಂದ್ಬಿಟ್ರೆ ಪಾಟಲಿಪುತ್ರ ಅಂತ ಆಗಿತ್ತು. ಓಕೆ, ಲಾಂಛನ ಅಂತ ಬಂದ್ಬಿಟ್ರೆ ಗರುಡ. ಲಾಂಛನ ಯಾವುದು ಅಂತ ಕೇಳಿದ್ರೆ ಗರುಡ ಅಂತಿತ್ತು. ಹಾಗಾದ್ರೆ ಗೊತ್ತಿರಬೇಕು, ಪ್ರಸಿದ್ಧ ಅರಸ ಅಂತ ಹೇಳ್ತಾರೆ. ಪ್ರಸಿದ್ಧ ಅರಸ ಅಂತ ಬಂದ್ಬಿಟ್ರೆ ಸಮುದ್ರಗುಪ್ತ. ಯಾವ ಗುಪ್ತ ಅಂತ ಕೇಳಿದ್ರೆ ಸಮುದ್ರ ಗುಪ್ತ ಏನಾಗಿದ್ದ ಅಂತ ಕೇಳಿದಾಗ ಪ್ರಸಿದ್ಧ ಅರಸನಾಗಿದ್ದ. ಹಾಗಾದ್ರೆ ಇನ್ನೊಬ್ಬ ಈತನ ಕೊನೆಯ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಕೊನೆಯ ಅರಸ ಅಂತ ಬಂದಾಗ ವಿಷ್ಣುಗುಪ್ತ ಅಂತ ಹೇಳ್ತೀವಿ ಸರ್. ಯಾವ ಗುಪ್ತ ಅಂತ ಕೇಳಿದ್ರೆ ವಿಷ್ಣುಗುಪ್ತ ಅಂತ ಹೇಳ್ತೀವಿ. ಕೊನೆಯ ಅರಸ ಯಾರು ಅಂತ ಕೇಳಿದ್ರೆ ವಿಷ್ಣುಗುಪ್ತ ಅಂತೇಳಿ ಏನ್ ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ರೈಟ್? ಹಾಗಾದ್ರೆ ಇದು ಗುಪ್ತರಿರ್ತಕ್ಕಂಥ ಸ್ವಲ್ಪ ಒಂದು ಮಾಹಿತಿ ಅಂತ ಹೇಳ್ತೀವಿ ಸರ್. ಇವಾಗ ಬಹಳಷ್ಟು ಏನಪ್ಪ ಅಂದ್ರೆ ಅಭಿಪ್ರಾಯಗಳದಾವ. ಅಂದ್ರೆ ಹೆಂಗ ಅಭಿಪ್ರಾಯ ಅಂತ ಕೇಳ್ತದಾಗ KP ಜೈಸ್ವಾಲ್ ಏನ್ ಹೇಳ್ತಾರ ಅಂತ ಕೇಳ್ತದಾಗ KP ಜೈಸ್ವಾಲ್ ಎಂಬ ವ್ಯಕ್ತಿ ಬರ್ತಾರ. ಇವ್ರು ಏನ್ ಹೇಳ್ತಾರ ಅಂತ ಕೇಳ್ತದಾಗ ಇವರು ಪಂಜಾಬಿನ ಜಾಟರು ಮಗಧಕ್ಕೆ ಬಂದು ವಾಸವಾಗಿದ್ರು ಅಂತ ಹೇಳ್ತಾರೆ. ಓಕೆ, ಇನ್ನೊಬ್ರು ಬರ್ತಾರೆ HC ರಾಯಚೌಧರಿ ಅಂತ ವ್ಯಕ್ತಿ. ಇವ್ರು ಏನ್ ಹೇಳ್ತಾರ ಅಂತ ಕೇಳಿದ್ರೆ ಇವ್ರು ಏನಪ್ಪಾ ಅಂತ ಕೇಳಿದ್ರೆ ಬ್ರಾಹ್ಮಣ ವರ್ಗದ ಧರಣಿ ಗೋತ್ರಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣ ವರ್ಗದ ಧರಣಿ ಗೋತ್ರಕ್ಕೆ ಸೇರಿದವರು ಅಂತೇಳಿ ಹೇಳ್ತಾರೆ. ರೈಟ್. ಓಕೆ, ಇದೇನಪ್ಪ ಅಂದ್ರೆ ಇವ್ರು ಇಲ್ಲಿ ಇರ್ತಕ್ಕಂಥ ಒಂದಿಷ್ಟು ಮಾಹಿತಿ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತ ಕೇಳಿದಾಗ ಆನ್ಸರ್ ಏನಾಗ್ತದ? ಕುಮಾರಗುಪ್ತ. ಯಾವ ಗುಪ್ತ ಅಂತ ಕೇಳಿದ್ರೆ ಕುಮಾರಗುಪ್ತ ಎಂಬ ವ್ಯಕ್ತಿ ಏನ್ ಮಾಡ್ತಾನ, ನಳಂದ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡ್ತಾನೆ. ಹಾಗಾದ್ರೆ ಕುಮಾರಗುಪ್ತನ ಬಗ್ಗೆ ಅಷ್ಟೇ ಅಲ್ಲ, ನಾವೇನಪ್ಪ ಅಂದ್ರೆ ಚಂದ್ರಗುಪ್ತ ಆಗಿರ್ಬೋದು, ಸ್ಕಂದ ಆಗಿರ್ಬೋದು, ಕುಮಾರ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, 4 ಮಂದಿ ಬಗ್ಗೆ ಏನಪ್ಪ ಸಂಪೂರ್ಣವಾಗಿರುವಂತ ವಿವರಣೆಯನ್ನು ನೋಡ್ಕೊಂತ ಹೋಗೋಣ ಅಂತ ಇದ್ದು. ಹಾಗಾದ್ರೆ ಫಸ್ಟ್ ಒಂದು ಹಾಕೋರಿ ಚಂದ್ರಗುಪ್ತ ಮೌರ್ಯ ಅಂತೇಳಿ. ಓಕೆ, ಗೊತ್ತಿರಬೇಕು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಅಷ್ಟೇ, ಮೌರ್ಯ ಅಲ್ಲ. ಓಕೆ, ಚಂದ್ರಗುಪ್ತ ಅಂತ ನೋಡ್ರಿ. ಚಂದ್ರಗುಪ್ತ ಅಂತ ಬಂದ್ರೆ ಈತನ್ಗೆ 1ನೇ ಚಂದ್ರಗುಪ್ತ ಅಂತ ಕೂಡ ಏನ್ ಮಾಡ್ತಾರೆ ಕರೀತಾರೆ. ನೋಡ್ರಿ, ಎಷ್ಟನೇದು? 1ನೇ ಚಂದ್ರಗುಪ್ತ ಅಂತ ಕೂಡ ಏನ್ ಮಾಡ್ತಾರೆ ಕರೀತಾರೆ. ಓಕೆ, ಗೊತ್ತಿರಲಿ. ಈತನು ಅಧಿಕಾರಕ್ಕೆ ಬಂದಾಗ ಈತನ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಈತನಿಗೆ ನಿಜವಾದ ಸ್ಥಾಪಕ ಅಂತ ಕೂಡ ಕರೀತಾರೆ. ಈತನಿಗೆ ನಿಜವಾದ ಸ್ಥಾಪಕ ಅಂತ ಕೂಡ ಏನ್ ಮಾಡ್ತಾರೆ ಕರೀತಾರೆ. ಓಕೆ, ಗೊತ್ತಿರ್ಬೇಕು. ಈತನು ಅಧಿಕಾರಕ್ಕೆ ಬಂದಿರ್ತಾನ. ಅಧಿಕಾರಕ್ಕೆ ಯಾವಾಗ ಬರ್ತಾನ ಅಂತ ಕೇಳಿದಾಗ 320ರಲ್ಲಿ ಏನ್ ಮಾಡ್ತಾನ ಅಂತ ಕೇಳಿದಾಗ ಅಧಿಕಾರಕ್ಕೆ ಬಂದಿರ್ತಾನೆ. ಈ 320ರಲ್ಲಿ ಏನ್ ಮಾಡ್ತಾನ ಅಂತ ಕೇಳಿದಾಗ ಈತನೊಂದು ಒಂದು ಶಕೆಯನ್ನು ನೋಡಿಸ್ತಾನೆ. ಯಾವ ಶಕೆ ಅಂತ ಕೇಳಿದಾಗ ಈತನು ಅಧಿಕಾರಕ್ಕೆ ಬಂದಿದ್ದ ಸವಿ ನೆನಪಿಗಾಗಿ ಏನ್ ಮಾಡ್ತಾನ ಅಂತ ಕೇಳಿದಾಗ ಗುಪ್ತ ಶಕೆಯನ್ನು ಆರಂಭ ಮಾಡ್ತಾನೆ.
ವೆರಿ ವೆರಿ ಇಂಪಾರ್ಟೆಂಟ್ ಇದು. ಗುಪ್ತ ಶಕೆಯನ್ನ ಆರಂಭ ಮಾಡ್ತಾನ ಎಷ್ಟರಲ್ಲಿ ಅಂತ ಕೇಳಿದಾಗ 320ರಲ್ಲಿ. ಓಕೆನಾ. ಎದಕ್ಕೆ ಅಧಿಕಾರ ಬಂದಿದ್ದ ಸವಿ ನೆನಪಿಗಾಗಿ ಮಾಡ್ತಾನೆ, ಗುಪ್ತ ಶಿಕೆಯನ್ನು ಏನ್ ಮಾಡ್ತಾನೆ ಆರಂಭ ಮಾಡ್ತಾರೆ ರೀ. ಓಕೆನಾ. ಇದನ್ನೇ ಮುಂದುವರೆದು ಏನಾಗ್ತದ ಅಂತ, ಇದೇ ಗುಪ್ತ ಶಿಕೆಯನ್ನು ಮುಂದುವರೆದು ಏನಾಗ್ತದ ಅಂತ ಕೇಳಿದಾಗ, ಇದೇ ಗುಪ್ತ ಶಿಕೆಯನ್ನು ಮುಂದುವರೆದು ಏನಾಗ್ತದೆ ಕೇಳಿದ್ರೆ ವಲ್ಲಭಿ ಶಕೆ ಗುಜರಾತಿನ, ಇಲ್ಲಿ ಗುಜರಾತಿನ ವಲ್ಲಭಿ ಶಕೆ ಅಂತೇಳಿ ಕನ್ವರ್ಟ್ ಆಗ್ತದೆ. ಅದು ಯಾವ ಶಕೆ? ವಲ್ಲಭಿ ಶಕೆ ಅಂತೇಳಿ ಕರೀತಾರೆ. ಮುಂದುವರೆದ ಭಾಗ ಏನೋ ಇದಕ್ಕೆ ವಲ್ಲಭಿ ಶಕೆ ಅಂತ ಕೂಡ ಮಾಡ್ತಾರೆ, ಕರೆಯುತ್ತಾರೆ ಅನ್ನೋದು ಗೊತ್ತಿರಬೇಕು. ಓಕೆ ರೈಟ್. ಹಾಗಾದರೆ ಈತನು ಲಿಚ್ಚವಿ ಮನೆತನದ ಏನ್ ಮಾಡ್ದ ಅಂತ ಕೇಳಿದಾಗ, ಲಿಚ್ಚವಿ ಮನೆತನದ ಕುಮಾರದೇವಿಯನ್ನ ವಿವಾಹವಾಗಿದ್ದ. ಯಾವ ದೇವಿ ಅಂತ ಕೇಳಿದ್ರೆ ಕುಮಾರದೇವಿಯನ್ನ ಏನಾಗಿದ್ದ ಅಂತ ಕೇಳಿದ್ರೆ ವಿವಾಹವಾಗಿದ್ದ. ಸೊ ಇವನಿಗೆ ವಿವಾಹವಾಗಿದ್ದ. ಹಾಗಾದ್ರೆ ಗೊತ್ತಿರಬೇಕು ಇದರಿಂದಾಗಿ ಏನ್ ಮಾಡ್ದ ಅಂತ ಕೇಳಿದ್ರೆ ವಿವಾಹವಾಗಿದ್ದಕ್ಕಾಗಿ ಏನಪ್ಪ ಭೂಮಿ ಮತ್ತು ಸಂಪತ್ತು ಏನಪ್ಪ ಅಂದ್ರೆ ಈತನ ಬಂದಿರ್ತದ ಅಂತ ಹೇಳ್ತಾರೆ. ಈತನು ಕುಮಾರದೇವಿಯನ್ನ ವಿವಾಹ ಮಾಡಿದಕ್ಕಾಗಿ, ಮದುವೆ ಮಾಡ್ಕೊಂಡಿದ್ದಕ್ಕಾಗಿ ಇಲ್ಲಿ ಏನಾಗಿರುತ್ತೆ, ಭೂಮಿ ಮತ್ತು ಸಂಪತ್ತು ಅತಿ ಹೆಚ್ಚಾಗಿ ಬಂದಿರ್ತದ ಅಂತೇಳಿ ಇವ ಏನ್ ಮಾಡ್ತಾನ, ನಾಣ್ಯಗಳನ್ನ ಹೊಡಿಸ್ತಾನ. ನಾಣ್ಯಗಳನ್ನು ಹೊಡಿಸ್ತಾನ. ನಾಣ್ಯಗಳನ್ನು ಹೊರಡಿಸಿ ಆ ನಾಣ್ಯಗಳ ಮೇಲೆ ಏನ್ ಮಾಡ್ತಾನ ಅಂತ ಕೇಳಿದಾಗ ತನ್ನ ಮತ್ತು ಕುಮಾರದೇವಿಯ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಚಿತ್ರವನ್ನು ಹಾಕ್ತಾನ ನೋಡಿ. ಚಿತ್ರವನ್ನು ಹಾಕಿಸಿದನು. ತನ್ನ ಮತ್ತು ಕುಮಾರದೇವಿ ಏನ್ ಮಾಡ್ತಾನ, ಚಿತ್ರವನ್ನು ಹಾಕಿಸಿದನು ಅಂತೇಳಿ ಹೇಳ್ತಾರೆ. ಓಕೆನಾ. ಹಾಗಾದ್ರೆ ಗೊತ್ತಿರಬೇಕು ತನ್ನದೇ ಆಗಿರ್ತಕ್ಕಂಥ ಒಂದು ಭಾವಚಿತ್ರವನ್ನು ಮಾಡ್ತಾನೆ, ಹಾಕಿಸ್ಬಿಡ್ತಾನೆ. ಯಾರಂತ ಕೇಳಿದ್ರೆ ಚಂದ್ರಗುಪ್ತ ಅಂತ. ಒಂದನೇ ಚಂದ್ರಗುಪ್ತ ಎಂಬ ವ್ಯಕ್ತಿ ನೆನಪಿರ್ಬೇಕು ಹೇಳ್ರಿ. ಹಾಗಾದ್ರೆ ಗೊತ್ತಿರಬೇಕು. ನೆಕ್ಸ್ಟ್ ಬರ್ತಾ ಅಂತ ಇನ್ನೊಬ್ಬ ವ್ಯಕ್ತಿ ಯಾರಪ್ಪ, ಈ ಮನೆ ಪ್ರಸಿದ್ಧ ಯಾರಪ್ಪ ಅಂತ ಕೇಳಿದ್ರೆ ಅಲ್ಲಿ ಯಾರಿದ, ಸಮುದ್ರಗುಪ್ತ ಅಂತೇಳಿ ನೋಡ್ತೀವಿ. ನೋಡಿದ್ರು ಯಾವ ಗುಪ್ತ ಅಂತ ಕೇಳಿದ್ರೆ ಸಮುದ್ರಗುಪ್ತ ಅಂತೇಳಿ ನೋಡ್ತೀವಿ. ಸೊ ಏನಪ್ಪ ಸಮುದ್ರಗುಪ್ತ ಅಂತ ಬಂದಾಗ ಗೊತ್ತಿರಬೇಕು ಈತನ ಒಂದು ಇಸ್ವಿ ಎಷ್ಟಿರ್ತದ ಅಂತ ಕೇಳಿದಾಗ, ಈ ಸಲ ಇಸ್ವಿ ಎಷ್ಟದ ಅಂತ ಕೇಳಿದ್ರೆ 335ರಿಂದ 380. ಅದು ಯಾವುದು ಅಂತ ಕೇಳಿದ್ರೆ ಕ್ರಿಸ್ತ ಶಕ. ಗೊತ್ತಿರಬೇಕು. ಕ್ಲಿಯರ್. ಇಲ್ಲಿ ತನಕ ಏನ್ ಮಾಡ್ತಾನ, ಆಡಳಿತವನ್ನು ಮಾಡಿರ್ತಾನ ಅಂತ ಬರ್ತದ. ಹಾಗಾದ್ರೆ ಗೊತ್ತಿರಬೇಕು ಏನಪ್ಪಾ ಅಂತ ಕೇಳಿದಾಗ ಈತನಿಗೆ ಏನು ಕರೀತಾರ ಅಂತ ಕೇಳಿದಾಗ ಈತನಿಗೆ ಪ್ರಸಿದ್ಧ ಅರಸ ಅಂತ ಕೂಡ ಕರೀತಾರೆ. ಈತನಿಗೆ ಎಂತ ಅರಸ? ಈತನಿಗೆ ಈ ಮನೆತನದ, ಯಾವ ಮನೆತನದ? ಗುಪ್ತ ಮನೆತನದ ಎಂತ ಅರಸ ಅಂತ ಕೇಳಿದ್ರೆ ಪ್ರಸಿದ್ಧ ಅರಸನಾಗಿದ್ದಾನೆ ಅಂತ ಗೊತ್ತಿರಬೇಕು. ಓಕೆ. ಹಾಗಾದ್ರೆ ಇನ್ನೊಂದೇನಪ್ಪಾ ಅಂತ ಕೇಳಿದಾಗ ಈತನ ಏನ್ ಮಾಡ್ದ, ಈತನ ಒಂದು ಮೂಲ ಹೆಸರು ಅಂತ ಗೊತ್ತಿರಬೇಕು. ಈತನ ಮೂಲ ಹೆಸರು ಕಚ್ಚಗುಪ್ತ ಅಂತ ನೋಡ್ರಿ. ಈತನ ಮೂಲ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಈತನ ಮೂಲ ಹೆಸರು ಕಚ್ಚಗುಪ್ತ ಅಂತ ಹೇಳ್ತಾರೆ. ಈತನ ಮೂಲ ಹೆಸರು ಕಚ್ಚಗುಪ್ತ ಅಂತೇಳಿ ಗೊತ್ತಾಗ್ಬೇಕು ಅಂತೇಳಿ ಹೇಳ್ತೀನಿ. ರೈಟ್. ಹಾಗಾದ್ರೆ ಇನ್ನೊಂದು ಗೊತ್ತಿರಲಿ ಏನಪ್ಪಾ ಅಂತ ಕೇಳಿದಾಗ ಈತನ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ದ ಅಂತ ಕೇಳಿದಾಗ ಈತನ ಮೊಟ್ಟ ಮೊದಲ ಬಾರಿಗೆ ಸಮುದ್ರಗಳ ಮೇಲೆ ಏನ್ ಮಾಡಿದ, ದಾಳಿಯನ್ನ ಮಾಡಿದ್ದ. ಸಮುದ್ರಗಳ ಮೇಲೆ ಯುದ್ಧಗಳನ್ನು ಕೈಗೊಂಡಿದ್ದ. ಅಂದ್ರೆ ಸಮುದ್ರಗಳ ಮೇಲಿನಿಂದ ಯುದ್ಧಗಳನ್ನು ಕೈಗೊಂಡಿದ್ದ. ಅದಕ್ಕಾಗಿ ಈತನಿಗೆ ಏನೇನು ಕರೀತಾರ ಅಂತ ಕೇಳಿದಾಗ ಈತನಿಗೆ ಸಮುದ್ರಗುಪ್ತ ಅಂತ ಕರೀತಾರೆ. ಅದಕ್ಕಾಗಿ ಈತನಿಗೆ ಏನ್ ಕರೀತಾರ, ಸಮುದ್ರಗುಪ್ತ ಅಂತ ಕರೀತಾರೆ. ಯಾಕಂದ್ರೆ ಯುದ್ಧಗಳ ಮೇಲೆ ಅಂದ್ರೆ ಸಮುದ್ರಗಳ ಮೇಲೆ ದಾಟಿ ಯುದ್ಧವನ್ನು ಕೈಗೊಂಡ ಮೊದಲ ವ್ಯಕ್ತಿ ಯಾಪ ಅಂತ ಕೇಳಿದಾಗ ಈ ಒಂದು ಸಮುದ್ರಗುಪ್ತ ಆಗಿದ್ದ. ಅದಕ್ಕಾಗಿ ಈತನಿಗೆ ಏನ್ ಕರೀತಾರೆ, ಸಮುದ್ರಗುಪ್ತ ಅಂತೇಳಿ ಬಂತು. ಓಕೆ. ಹಾಗಾದ್ರೆ ಗೊತ್ತಿರಬೇಕು ಇಲ್ಲಿ ಇಂಡೋನೇಷ್ಯಾ ಆಗಿರ್ಬೋದು ಮತ್ತು ಮಲಕ್ಕಾ, ಸುಮತ್ರ, ಜಾಬಾ ಇವೆಲ್ಲಾ ಪ್ರದೇಶಗಳಿಗೆ ಬಂದ್ರೆ ಯುದ್ಧಗಳಲ್ಲಿ ಕೈಗೊಂಡಿದ್ದ ಅಂತ ಬರ್ತದೆ. ಓಕೆನಾ. ಹಾಗಾದ್ರೆ ಇನ್ನೊಂದು ಗೊತ್ತಿರಬೇಕು ಈತನ ಬಗ್ಗೆ ಹೇಳುವ ಒಂದು ಶಾಸನ ಯಾವ್ದಪ್ಪ ಅಂತ ಕೇಳಿದಾಗ ಈತನ ಬಗ್ಗೆ ಹೇಳುವ ಶಾಸನ ಯಾವುದು ಅಂತ ಕೇಳಿದ್ರೆ ಅಲಹಾಬಾದ್ ಶಾಸನ. ಯಾವುದು ಅಂತ ಕೇಳಿದಾಗ ಅಲಹಾಬಾದ್ ಶಾಸನ ಅಂತ ಹೇಳ್ತೀವಿ ಸರ್. ಯಾವ ಶಾಸನ? ಅಲಹಾಬಾದ್ ಶಾಸನ ಅಂತ ಹೇಳ್ತೀವಿ. ಹಾಗಾದ್ರೆ ಅಲಹಾಬಾದ್ ಶಾಸನವನ್ನು ಹೊಡಿಸಿದವರು ಯಾರಪ್ಪ ಅಂತ ಕೇಳಿದಾಗ ಅಲಹಾಬಾದ್ ಶಾಸನವನ್ನು ಹೊಡಿಸಿದವರು ಹರಿಶೇನ ಅಂತ ಹೇಳ್ತೀವಿ ಸರ್. ಯಾವ ಸೇನ ಅಂತ ಹೇಳ್ತೀವಿ? ಹರಿಶೇನ ಅಂತ ಹೇಳ್ತೀವಿ. ಶಾಸನ ಹೊಡಿಸಿದವರು ಯಾರು? ಹರಿಶೇನ ಅಂತ ಹೇಳ್ತೀವಿ. ಹಾಗಾದ್ರೆ ಗೊತ್ತಿರಬೇಕು ಈ ಶಾಸನ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಈ ಶಾಸನ ಯಾವ ಭಾಷೆ ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಇದನ್ನು ಕೂಡ ಗೊತ್ತಿರಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಇದರಲ್ಲಿ ಎಷ್ಟು ಸಾಲುಗಳನ್ನು ಒಳಗೊಂಡದ ಅಂತ ಕೇಳಿದಾಗ ಇದರಲ್ಲಿ 32 ಸಾಲುಗಳು ಒಳಗೊಂಡಿದೆ. ಅಂತ ಎಷ್ಟು ಸಾಲುಗಳು ಅಂತ ಕೇಳಿದ್ರೆ 32 ಸಾಲುಗಳು ಏನ್ ಮಾಡಿದ ಒಳಗೊಂಡಿದೆ. ಸಾರಿ 32 ಅಲ್ಲದು 33 ಸಾಲುಗಳು ನೋಡಿ. 33 ಸಾಲುಗಳ ಒಳಗ. ಹಾಗಾದ್ರೆ ಈತನಿಗೆ ಇನ್ನೊಂದೇನು ಕರೀತಾರ ಅಂತ ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದಾಗ 100 ಕದನಗಳ ಸಿಂಹ ಎಂದು ಈ ಶಾಸನದಲ್ಲಿ ಈತನಿಗೆ 100 ಕದನಗಳ
100 ಕದನಗಳ ಸಿಂಹ ಎಂದು ಈ ಶಾಸನದ ಅಂದ್ರೆ ಅಲಾಬಾ ಶಾಸನದ ಎಷ್ಟನೇ ಸಾಲಿನಲ್ಲಿ ಹೇಳ್ತದ ಅಂತ ಕೇಳಿದಾಗ ಗೊತ್ತಿರಬೇಕು ತಮಗೆಲ್ಲ. 22ನೇ ಸಾಲಿನಲ್ಲಿ ಹೇಳ್ತದ ರೀ. ಎಷ್ಟೇ 22ನೇ ಸಾಲಿನಲ್ಲಿ ಹೇಳ್ತದ. ಏನ್ ಹೇಳ್ತದೆ ಅಂತ ಕೇಳಿದಾಗ ಏನ್ ಹೇಳ್ತದೆ ಅಂತ ಕೇಳಿದ್ರೆ ಈತನಿಗೆ 100 ಕದನಗಳ ಸಿಂಹ ಅಂತ ಹೇಳ್ತದೆ. ಎಷ್ಟನೇ ಸಾಲಿನಲ್ಲಿ ಅಂತ ಕೇಳಿದ್ರೆ 22ನೇ ಸಾಲಿನಲ್ಲಿ ಹೇಳ್ತದೆ. ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ 13 ಮತ್ತು 14ನೇ ಸಾಲಿನಲ್ಲಿ ಏನ್ ಹೇಳ್ತದ ಅಂತ ಕೇಳಿದಾಗ 14ನೇ ಸಾಲಿನಲ್ಲಿ ಉತ್ತರ ಭಾರತದ ದಂಡಯಾತ್ರೆಗಳ ಬಗ್ಗೆ ಹೇಳ್ತದೆ ರೀ. ಉತ್ತರ ಭಾರತದ ದಂಡಯಾತ್ರೆಗಳ ಬಗ್ಗೆ ಹೇಳ್ತದ. ಉತ್ತರ ಭಾರತದ ದಂಡಯಾತ್ರೆಗಳ ಬಗ್ಗೆ ಏನಪ್ಪಾ ಅಂದ್ರೆ ಇದರಲ್ಲಿ 13 ಮತ್ತು 14ನೇ ಶಾಸನದಲ್ಲಿ ಹೇಳುತ್ತದೆ ಅಂತ ಗೊತ್ತಿರಬೇಕು. ಓಕೆ, ಹಲವಾರು ಏನಪ್ಪ ದಂಡಯಾತ್ರೆಗಳನ್ನು ಮಾಡ್ತಾರೆ. ಈತನಿಗೆ ಇನ್ನೊಂದೇನು ಕೇಳ್ತಾರೆ ಅಂತ ಕೇಳಿದ್ರೆ ಈತನಿಗೆ ಭಾರತದ ನೆಪೋಲಿಯನ್ ಅಂತ ಕೇಳ್ತಾರೆ. ಈತನಿಗೆ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. ಈತನಿಗೆ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. ಹಾಗಾದರೆ ಕರೆದವರು ಯಾರು ಅಂತ ಕೇಳಿದ್ರೆ ವಿ.ಎ. ಸ್ಮಿತ್ ಎಂಬ ವ್ಯಕ್ತಿ ರೀ. ಯಾರು ಕರೆದವರು ಅಂತ ಕೇಳಿದಾಗ ಗೊತ್ತಿರ್ಬೇಕು ತಮಗೆಲ್ಲ. ವಿ.ಎ. ಸ್ಮಿತ್ ಕರೆದವರು ಯಾರು ಅಂತ ಕೇಳಿದ್ರೆ ವಿ.ಎ. ಸ್ಮಿತ್ ಎಂಬ ವ್ಯಕ್ತಿ ಏನ್ ಮಾಡ್ತಾರೆ, ಇವ್ರನ್ನ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಭಾರತದ ನೆಪೋಲಿಯನ್ ಅಂತ ಏನ್ ಮಾಡ್ತಾರೆ, ಕಾರಣ ಕರೀತಾರೆ. ಇನ್ನೊಂದು ಗೊತ್ತಿರ್ಬೇಕು, ಈತನು ಯುದ್ಧಗಳನ್ನು ಕೈಗೊಂಡು ಏನ್ ಮಾಡ್ತಾನೆ ಅಂತ ಕೇಳಿದಾಗ ಯುದ್ಧಗಳನ್ನು ಕೈಗೊಂಡು 3 ಕ್ರಮಗಳನ್ನು ಬಳಸ್ತಿದ್ದ. ಯುದ್ಧಗಳ ಮೇಲೆ ಏನ್ ಮಾಡಿದ್ರೆ 3 ಕ್ರಮಗಳನ್ನು ಬಳಸುತ್ತಿದ್ದ. ಏನಿದ್ದು ಸರ್ 3 ಕ್ರಮಗಳು ಬಳಸುತ್ತಿದ್ದ? ಏನಿದ್ದಪ್ಪ 3 ಕ್ರಮಗಳು ಅಂತ ಕೇಳಿದ್ರೆ ಒಂದು ಗೊತ್ತಿರ್ಬೇಕು. ಒಂದೇನಪ್ಪಾ ಅಂತ ಕೇಳಿದಾಗ ಒಂದು ಗ್ರಹಣ ಅಂತ ಇರ್ತದ. ಸೊ ಎರಡೇನಪ್ಪಾ ಅಂತ ಕೇಳಿದ್ರೆ ಮೋಕ್ಷ ಅಂತ ಇರ್ತದ. ಎರಡು ಯಾವುದು ಅಂತ ಕೇಳಿದ್ರೆ ಮೋಕ್ಷ ಅಂತ ಇರ್ತದ. 3 ಅನುಗ್ರಹ ಅಂತ ಇರ್ತದ. ಓಕೆ, ಹಾಗಾದ್ರೆ ಇವುಗಳ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮ್ಗ. ಅನುಗ್ರಹ ಅಂದ್ರೆ ಮೋಕ್ಷ ಅಂದ್ರೆ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವುದು. ಇನ್ನು ಮೋಕ್ಷ ಅಂದ್ರೆ ಏನಪ್ಪಾ ಅಂತ ಕೇಳ್ತಾ ಹೋದಾಗ ಗೆದ್ದ ಪ್ರದೇಶಗಳಿಂದ ಕಪ್ಪು ಕಾಣಿಕೆಯನ್ನು ಅಥವಾ ಕಪ್ಪು ಕಾಣಿಕೆಗಳು ಪಡೆಯುವಂತಿದ್ದರೆ ಅದಕ್ಕೇನು ಕರಿತೀವಿ ಅಂತ ಕೇಳ್ತಾದಾಗ ಅದಕ್ಕೇನು ಕರಿತೀವಿ? ಮೋಕ್ಷ ಅಂತ ಕರಿತೀವಿ. ಇನ್ನೊಂದು ಅನುಗ್ರಹ ಅಂತ ಬರ್ತಲ್ಲ, ಇದೇನಪ್ಪಾ ಅಂದ್ರೆ ಗೆದ್ದ ಪ್ರದೇಶಗಳಿಂದ ಕಪ್ಪು ಕಾಣಿಕೆಯನ್ನು ಪಡೆಯುವುದರ ಇದು ಅನುಗ್ರಹ ಅಂತ ಬಂದಾಗ ಇದೇನಪ್ಪಾ ಅಂದ್ರೆ ಇದು ಗೆದ್ದ ಪ್ರದೇಶಗಳಾಯ್ತು. ಇದೇನಪ್ಪಾ ಅಂದ್ರೆ ದಯೆ ಮತ್ತು ಕರುಣೆ ಅಂತ ಇರ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಅರ್ಥ, ಪ್ರದೇಶಗಳನ್ನ ಗೆದ್ದಿರ್ತಾನ, ಗೆದ್ದು ಏನ್ ಮಾಡ್ತಾನ ಅಂತ ಹೇಳಿದ್ರೆ ಆ ರಾಜನ ಒಂದ್ ವೇಳೆ ನನಗೆ ಈ ಪ್ರದೇಶಗಳನ್ನು ಬಿಟ್ಕೊಡ್ರಿ, ಯಾಕಂದ್ರೆ ನನಗೆ ಏನಪ್ಪಾ ಮುಂದೆ ಸಂಸಾರ ಮಾಡಕ್ಕಿಲ್ಲ, ನನಗೆ ನನ್ನ ಮಕ್ಕಳನ್ನು ಸಾಕಬೇಕು, ನನ್ನ ಸಾಮ್ರಾಜ್ಯವನ್ನು ಕಾಪಾಡ್ಕೊಳ್ಬೇಕು ಅಂತಂದಾಗ ಆತನ ಮೇಲೆ ದಯೆ ಮತ್ತು ಕರುಣೆ ಬಿದ್ದು ಆ ಸಾಮ್ರಾಜ್ಯವನ್ನು ಅವನಿಗೆ ಬಿಟ್ಟು ಕೊಡೋದಕ್ಕೆ ಏನ್ ಕರೀತಾರೆ? ಅನುಗ್ರಹ ಅಂತ ಕರೀತಾರೆ. ಓಕೆ, ಇದರ ಬಗ್ಗೆ ಹೇಳುವಂತ ಇನ್ನೊಂದು ಶಾಸನ ಯಾವ್ದು ಅಂತಂದ್ರೆ ಯರಾನ್ ಶಾಸನ ಅಂತ ಬರ್ತಾರೆ. ಯಾರ ಬಗ್ಗೆ? ಇದೇ ಸಮುದ್ರಗುಪ್ತನ ಬಗ್ಗೆ ಇನ್ನೊಂದು ಶಾಸನ ಯಾವ್ದು ಅಂತಂದ್ರೆ ಯರಾನ್ ಶಾಸನ ಅಂತ ಬರ್ತಾರೆ. ಇದು ಬರ್ದಿದ್ದು ಯಾಕಪ್ಪ ಅಂತಂದ್ರೆ ಬಾಣಗುಪ್ತ ಅಂತ ವ್ಯಕ್ತಿ ಬರ್ತಾನೆ. ಯಾವ ಗುಪ್ತ? ಬಾಣಗುಪ್ತ ಎಂಬ ವ್ಯಕ್ತಿ ಅಂತಂದ್ರೆ ಯರಾನ್ ಶಾಸನ ಎಂಬುದು ಏನ್ ಮಾಡ್ತಾನೆ, ಬರ್ದಿರ್ತಾನೆ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು, ರೈಟ್ ರೀ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ಇದ್ರಲ್ಲಿ ಏನ್ ಹೇಳ್ತದ ಅಂತ ಗೊತ್ತಿರ್ಬೇಕು. ಇದ್ರಲ್ಲಿ ಏನ್ ಹೇಳ್ತದ ಅಂತ ಕೇಳಿದ್ರೆ ಅಜಯನಾದ ಅರಸ ಮತ್ತು ಸಹೃದಯ ಮಾನವೀಯತೆಯ ಉದಾರವಾದಿ ದೊರೆ ಅಂತ ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ ಅಜಯನಾದ ಅರಸ ಮತ್ತು ಸಹೃದಯ ಮಾನವೀಯತೆಯ ಉದಾರವಾದಿ ದೊರೆ ಅಂತೇಳಿ ಎದುರಾಗಿ ಹೇಳ್ತಾರೆ ಯರಾನ್ ಶಾಸನದಾಗ ಹೇಳ್ತದ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು, ರೈಟ್. ಇಲ್ಲಿ ಇನ್ನೊಂದು ಏನು, ಈತನಿಗೊಂದು ಬಿರುದು ಕೂಡ ಇರ್ತದ. ಏನಪ್ಪಾ ಅಂತ ಕೇಳಿದ್ರೆ ಪರಮ ಕ್ರಮಾಂಕ ಅಂತ ಒಂದು ಬಿರುದು. ಪರಮ ಕ್ರಮಾಂಕ ಅಂತ ಬಿರುದು ಕೂಡ ಏನಪ್ಪಾ ಈತನ ಇರ್ತಾರೆ. ಇನ್ನೊಂದು ಶಾಸನ ಕೂಡ ಇರ್ತದೆ. ಯಾವ್ದು ಅಂತ ಕೇಳಿದ್ರೆ ಇನ್ನೊಂದು
ತಾಮ್ರ ಶಾಸನ ಅಂತ ಕೂಡ ಏನಪ್ಪ ಇರ್ತದೆ ಇಲ್ಲಿ. ಯಾವ ಶಾಸನ? ತಾಮ್ರ ಶಾಸನ ಅಂತ ಇರ್ತದೆ. ಈ ತಾಮ್ರ ಶಾಸನ ಬರ್ದವ ಯಾಪ ಅಂತ ಕೇಳಿದ್ರೆ ಶಾಸನ ಪರಿವ್ರಾಜಕ ಅಂತ ವ್ಯಕ್ತಿ ಇರ್ತಾನ. ಪರಿವ್ರಾಜಕ ಯಾವ ರಾಜಕ? ಇವ ಬಸ್ತಿಯ ದೊರೆ. ಇವ ಬಸ್ತಿಯ ದೊರೆ ಪರಿವ್ರಾಜಕ ಏನಪ್ಪ ಅಂದ್ರೆ ಈ ಶಾಸನವನ್ನು ಹೊಡಿಸಿರ್ತಾನೆ. ಯಾವ ಶಾಸನ? ತಾಮ್ರ ಶಾಸನವನ್ನು ಹೊಡಿಸಿರ್ತಾನೆ. ಕ್ಲಿಯರ್ ಆಗಿ ಗೊತ್ತಿತ್ತು ಅಂತ ಅನ್ಕೊಂಡಿದ್ವಿ. ಹೇಳ್ರಿ, ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತ ಈತನ ಒಂದು ಸಾಧನೆಗಳು ಅಂತ ಹೇಳ್ತೀವಿ. ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ಈತನ ಏನಾಗಿದ್ದ ಅಂತ ಈತನ ಒಂದು ಸಾಹಿತ್ಯ ಕೂಡ ಆಗಿದ್ದ. ಈತನ ಸಾಹಿತ್ಯ ಏನಪ್ಪಾ ಅಂದ್ರೆ ಈತನು ಸಾಹಿತ್ಯ ಕೂಡ ಆಗಿದ್ದ. ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಬರೀತು ನೋಡಿ, ಸಾಹಿತ್ಯ ಅಂತ ಬಂದಾಗ ಈತನ ಸಾಹಿತ್ಯ ಅಂತ ಬಂದಾಗ ನನ್ಗೆ ಗೊತ್ತಿರ್ಬೇಕು, ಈತನು ಸಮುದ್ರಗುಪ್ತನು ಬರೆದಿರ್ತಕ್ಕಂಥ ಕೃತಿಗಳು ಅಂತ ಬಂದ್ರೆ ಕೃಷ್ಣ ಚರಿತೆ ಅಂತ ಇರ್ತದ ಒಂದು. ಯಾವ ಚರಿತೆ ಅಂತ ಕೇಳಿದ್ರೆ ಕೃಷ್ಣ ಚರಿತೆ ಅಂತ ಇರ್ತದ. ಓಕೆ, ಈತನು ಬರೆದಿದ್ದ, ಅದಕ್ಕೆ ಇದು ಬರೆದಿದ್ದಕ್ಕೆ ಈತನಿಗೆ ಒಂದು ಬಿರುದು ಕೂಡ ಬಂದಿತ್ತು. ಯಾವ ಬಿರುದು ಅಂತ ಕೇಳಿದ್ರೆ ಕವಿರಾಜ ಅಂತ ಒಂದು ಬಿರುದು ಬಂದಿತ್ತು. ಯಾವ ರಾಜ? ಕವಿರಾಜ ಅಂತ ಏನಪ್ಪ ಅಂದ್ರೆ ಬಿರುದನ್ನ ಬಂದಿತ್ತು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಇವನು ವೀಣೆನು ಕೂಡ ನಡೆಸ್ತಾ ಇದ್ದ. ಏನು? ವೀಣೆನು ಕೂಡ ಏನಪ್ಪ ಅಂದ್ರೆ ವೀಣೆ ಎಂಬ ವಾದ್ಯ ಅಂತ ಬರ್ತಾರದು. ವೀಣೆ ಎಂಬ ಏನಪ್ಪ ಅಂದ್ರೆ ವಾದ್ಯ ನುಡಿಸುತ್ತಿದ್ದ. ವೀಣೆ ಎಂಬ ವಾದ್ಯ ಏನ್ ಮಾಡ್ತಿದ್ದ? ನುಡಿಸುತ್ತಿದ್ದ ಅಂತ ಬರ್ತದೆ. ಓಕೆನಾ? ಈತ ನಾಣ್ಯಗಳು ಇರ್ತಾವ. ಛತ್ರ, ಗದ ಆಗಿರ್ಬೋದು, ಶುಕ ಆಗಿರ್ಬೋದು, ವೀಣಾ ಆಗಿರ್ಬೋದು, ಪದ್ಮ ಆಗಿರ್ಬೋದು, ಅಶ್ವಮೇಧ ಆಗಿರ್ಬೋದು, ಚಕ್ರ, ಕಚ ಅಂತ ಈತನ ಏನಿರ್ತಾವ, ಇರ್ತಕ್ಕಂಥ ಒಂದಿಷ್ಟು ನಾಣ್ಯಗಳು ಕೂಡ ಏನಪ್ಪ ಇರ್ತಾವ ಅಂತ ಗೊತ್ತಿರಬೇಕು. ಹೇಳ್ರಿ, ಇಷ್ಟೇನಪ್ಪಾ ಅಂತ ಕೇಳಿದಾಗ ಈ ಸಮುದ್ರಗುಪ್ತನ ಒಂದಿಷ್ಟು ಏನಪ್ಪ ಅಂದ್ರೆ ಮಾಹಿತಿ ಇರ್ತಕ್ಕಂಥದ್ದು. ಸೊ ಅಷ್ಟು ಇದಿಲ್ಲಿದು. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ನಿಮಗೆ ಥಿಯರಿ ಹೇಳ್ಬೇಕಾದ್ರೆ ಇದು ಎಲ್ಲಿದ್ದ, ಏನಿದ್ದ, ಯಾಕುದ್ದ ಅನ್ನೋದ್ರ ಬಗ್ಗೆ ಅಲ್ಲಿ ಡಿಟೇಲ್ ಆಗಿ ಏನ್ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋಗಿರ್ತೀನಿ. ಹೇಳ್ರಿ, ಹಾಗಾದ್ರೆ ನೆಕ್ಸ್ಟ್ ಇನ್ನೊಬ್ಬ ಯಾರ ಅಂತಂದ್ರೆ ಸ್ಕಂದಗುಪ್ತ. ಒಂದೇನು ಜಾಸ್ತಿ ವಿಶೇಷತೆ ಏನಿಲ್ಲ. ಸ್ಕಂದಗುಪ್ತ ಏನಪ್ಪ ಅಂದ್ರೆ ಸುಮ್ಮನೆ ಇದ್ದಿರ್ತಕ್ಕಂಥ ವ್ಯಕ್ತಿ, ಜಾಸ್ತಿ ಏನಪ್ಪ ಅಂದ್ರೆ ವಿಶೇಷತೆ ಏನಿಲ್ಲ ಅಂತ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನಾವು ಅಂಚೆಗಳಿತ್ತು ಅಲ್ಲಿ ಕೇಳಿದ್ರೆ ಕುಮಾರಗುಪ್ತ. ಯಾವ ಗುಪ್ತ ಅಂತ ಕೇಳಿದ್ರೆ ಕುಮಾರಗುಪ್ತ ಎಂಬ ವ್ಯಕ್ತಿ. ಈತನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರೆ ಕುಮಾರಗುಪ್ತ. ಈತನ ಏನ್ ಮಾಡ್ದ ಅಂತ ಕೇಳಿದ್ರೆ ಈತನ ಏನ್ ಮಾಡ್ದ, ಕ್ರಿಸ್ತ ಶಕ 427 ಏನ್ ಮಾಡ್ತಾನ ಅಂತ ಕೇಳಿದ್ರೆ ನಳಂದ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡ್ತಾನೆ. ಯಾವ ವಿಶ್ವವಿದ್ಯಾಲಯ? ನಳಂದ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡ್ತಾನೆ. ಎಷ್ಟರಲ್ಲಿ ಅಂತ ಕೇಳಿದ್ರೆ 427 ಏನ್ ಮಾಡ್ತಾನೆ, ನಿರ್ಮಾಣವನ್ನು ಮಾಡ್ತಾನೆ ರೀ. ಇಲ್ಲಿ ಸ್ಕಂದಗುಪ್ತ ಅಂತ ಬಂದಾಗ ಈ ಸ್ಕಂದಗುಪ್ತ ಈತನ ಇಷ್ಟ ನೋಡ್ರಿ. ಕುಮಾರಗುಪ್ತ ಏನ್ ಮಾಡ್ತಾನ, ಕೇವಲ ನಳಂದ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಿರ್ತಾನ. ಓಕೆನಾ? ನಳಂದ ವಿಶ್ವವಿದ್ಯಾಲಯ ಬಗ್ಗೆ ಹೇಳ್ತೀನಿ ನಿಮ್ಗೆ ನಾನು ಇವಾಗ. ಓಕೆ, ಸ್ಕಂದಗುಪ್ತ ಅಂತ ಬಂದಾಗ ಈತನಿಗೆ ಒಂದು ಬಿರುದು ಕೂಡ ಐತಿ ನೋಡ್ರಿ. ಕೇಳ್ಯಾಗ ಒಂದ್ಸಲ ಗೊತ್ತಿರ್ಬೇಕು ನಿಮ್ಗ. ಈ ಸ್ಕಂದಗುಪ್ತನಿಗೆ ಏನಪ್ಪಾ ಅಂತ ಈತನಿಗೆ ಕ್ರಮಾದಿತ್ಯ ಅಂತ ಬಿರುದು. ಯಾವ್ದಿತ್ಯ? ಕ್ರಮಾದಿತ್ಯ ಮತ್ತು ವಿಕ್ರಮಾದಿತ್ಯ ಮತ್ತು ವಿಕ್ರಮಾದಿತ್ಯ ಎಂಬ ಬಿರುದು ಕೂಡ ಇತ್ತು. ಈತನು ಇನ್ನ ಏನ್ ಮಾಡಿದ ಅಂತ ಹೇಳಿದ್ರೆ ಸೌರಾಷ್ಟ್ರದಲ್ಲಿ ಸುದರ್ಶನ ಕೆರೆಯನ್ನ ಪುನರುಜ್ಜೀವನಗೊಳಿಸಿದ್ದ. ವೆರಿ ಇಂಪಾರ್ಟೆಂಟ್ ಇದು. ಸೌರಾಷ್ಟ್ರ ಅಂತ ಬಂದಾಗ ನಿಮ್ಗೆ ಗೊತ್ತಿರಲಿ, ಹಿಂದೆ ಸುದರ್ಶನ ಕೆರೆಯನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ನಾನು ನಿಮ್ಗೆ. ಮೌರ್ಯರ ಸಾಮ್ರಾಜ್ಯದಲ್ಲಿ ಸುದರ್ಶನ ಕೆರೆಯಾಗಿತ್ತು, ನಿರ್ಮಾಣ ಆಗಿತ್ತು. ಆ ಸುದರ್ಶನ ಕೆರೆ ಸೌರಾಷ್ಟ್ರದಲ್ಲಿ ಬರ್ತಕ್ಕಂಥ ಸೌರಾಷ್ಟ್ರದಲ್ಲಿರುವ ಸುದರ್ಶನ ಕೆರೆ ಏನಿರ್ತಲ್ಲ, ಸುದರ್ಶನ ಕೆರೆ, ಈ ಕೆರೆ ಏನೇನ್ ಮಾಡ್ತಾನ ಅಂತ ಪುನರುಜ್ಜೀವನಗೊಳಿಸುತ್ತಾನೆ ಅಂದ್ರೆ ನಿರ್ಮಾಣ ಮಾಡ್ತಾನೆ. ಮತ್ತಿಟ್ಟು ಜಾಸ್ತಿ ಅಂತ ಹೇಳ ಅರ್ಥ. ಪುನರುಜ್ಜೀವನ ಏನ್ ಮಾಡ್ತಾನೆ, ಗೊಳಿಸಿದನು ಅಂತ ಬರ್ತದೆ. ಇಲ್ಲಿ ನಳಂದ ವಿಶ್ವವಿದ್ಯಾಲಯ ಕೂಡ ಇರ್ಬೋದು. ಇದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಇರ್ಬೋದು, ಇದೆ ಅಂತ ಆಗುತ್ತದೆ. ರೈಟ್, ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಏನ್ ಮಾಡಿ ನಳಂದ ವಿಶ್ವವಿದ್ಯಾಲಯ ಬಗ್ಗೆ ಏನಪ್ಪ ಒಂದು ಕ್ವಶನ್ ಬಂದಿತ್ತು. ಆ ನಳಂದ ವಿಶ್ವವಿದ್ಯಾಲಯ ಬಗ್ಗೆ ಏನ್ ಮಾಡಿದ್ವಿ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿನಿ ನಾನು ನಿಮ್ಗೆ ಆಲ್ಮೋಸ್ಟ್. ಓಕೆನಾ? ನಳಂದ ವಿಷಯದ ಬಗ್ಗೆ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆನಾ? ಅದ್ರ ಬಗ್ಗೆ ನಿಮ್ಗೆ ಇರಬೇಕು, ಗೊತ್ತಿರಬೇಕು. ಮೊದಲು ಬಂದಿರತಕ್ಕಂಥ ವ್ಯಕ್ತಿ ಯಾರು, ನಂತರ ಬಂದ ವ್ಯಕ್ತಿ ಯಾರು, ಎಲ್ಲರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಕರೆಕ್ಟಾ? ಇಲ್ಲಿ ನಳಂದ ವಿಷಯದಲ್ಲಿ ಏನಾಯ್ತು, ಇಲ್ಲಿ ಯಾರಿದ ಅಂತ ಕೇಳಿದ್ರೆ ಕುಮಾರಗುಪ್ತ ಅಂತ ವ್ಯಕ್ತಿ ಕಳಿಸಿದ್ದ. ಮತ್ತೆ ಇಲ್ಲಿ ವರ್ಧನರು ಏನ್ ಮಾಡ್ತಿದ್ರು ಅಂತ ಕೇಳಿದಾಗ ವರ್ಧನರು ಇದ್ರ ಬಗ್ಗೆ ವರ್ಧನರು ನೋಡ್ಕೊಳ್ತಾ ಇದ್ರು ಅಂತ ಹೇಳಿ ಕೂಡ ಇದನ್ನು ಕೂಡ ಹೇಳಿ ನಿಮ್ಗೆ. ವರ್ಧನರು ನೋಡ್ಕೊಳ್ತಾ ಇದ್ರು ನಳಂದ ವಿಶ್ವವಿದ್ಯಾಲಯ ಅಂತ ಹೇಳಿ. ವರ್ಧನರು ಮತ್ತು ಇನ್ನೊಬ್ರು ಯಾರು, ಪಾಲರು ಎಂಬ ವ್ಯಕ್ತಿ. ಇವರು ಎಲ್ಲ ಏನ್ ಮಾಡ್ತಿದ್ರು, ಇದನ್ನು ನೋಡ್ಕೊಳ್ತಾ ಇದ್ರು ಅಂತ ಹೇಳಿ. ಮತ್ತೆ ನಳಂದ ವಿಶ್ವವಿದ್ಯಾಲಯ ಮೊದಲ ಅಧ್ಯಾಪಕ ಯಾರಪ್ಪ ಅಂತ ಕೂಡ ಹೇಳೇನಿ. ಮತ್ತೆ ದಕ್ಷಿಣ ಭಾರತ ಅಧ್ಯಾಪಕ ಆಗಿರ್ತಕ್ಕಂಥ ಧರ್ಮಪಾಲ. ಯಾವ ಪಾಲ? ಧರ್ಮಪಾಲ. ಈತನ ಬಗ್ಗೆ ಕೂಡ ಏನ್ ಮಾಡಿದ್ದೀನಿ, ಹೇಳಿದ್ದೀನಿ. ರೆಡಿ. ಮತ್ತೆ ಕೊನೆಯ ವ್ಯಕ್ತಿ, ಮೊದಲ ವ್ಯಕ್ತಿ ಏನಪ್ಪಾ ಅಂದ್ರೆ ಬುದ್ಧ ಕೀರ್ತಿ ಅಂತ ಹೇಳಿನಿ. ಮೊದಲ ಅಧ್ಯಾಪಕ. ಸೊ ಕೊನೆಯ ಅಧ್ಯಾಪಕ ದಿನ್ನಗ ಅಂತ ಕೂಡ ಹೇಳಿನಿ. ಈ ಎಲ್ಲ ಏನಪ್ಪ ಮಾಹಿತಿಯನ್ನು ಕೊಟ್ಟಿನಿ ಆಲ್ರೆಡಿ. ಕರೆಕ್ಟಾ? ಈ ಮಾಹಿತಿಯನ್ನು ಕೊಟ್ಟಿನಿ. ಹಿಂದೆ ಏನಪ್ಪ ಕ್ಲಾಸ್ ಅನ್ನ ಡಿಟೇಲ್ ಆಗಿ ಕೇಳ್ಕೊಂಬರ್ರಿ. ಆ ಕೇಳ್ಕೊಂಬಂದ್ಬಿಡಕ್ಕೆ ಮುಂದೆ ಗೊತ್ತಾಗ್ಲಿ ಅಂತ ಅಲ್ಲಿ ಏನ್ ಮಾಡ್ತಿದ್ರು ನಳಂದ ವಿಷಯದಲ್ಲಿ ಹೀನಾಯನ ಬಗ್ಗೆ, ಮಾಯನ ಬಗ್ಗೆ ಬೇರೆ ಬೇರೆ ರಾಷ್ಟ್ರದ ವ್ಯಕ್ತಿಗಳು ಬರ್ತಿದ್ರು. ತರ್ಕಶಾಸ್ತ್ರ, ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ, ಹೀನಾಯನ, ಮಹಾಯಾನ, ಸಂಸ್ಕೃತ, ಗಣಿತ ಎಲ್ಲವನ್ನು ಕೂಡ ಏನ್ ಮಾಡ್ತಿದ್ರು, ಕಲಿಸ್ತಾ ಇದ್ವು ಅಂತ ಕೂಡ ಹೇಳಿ. ಕ್ಲಿಯರ್? ಓಕೆ, ಹಾಗಾದ್ರೆ ಜಾಸ್ತಿ ತಡ ಮಾಡಿದ್ರಪ್ಪ ಮುಂದಿನ ಕ್ವಶನ್ ಮಾಡೋಣ, ಹೋಗೋಣ ಅಂತ ಅಂತಿದ್ದು. ಹಾಗಾದ್ರೆ ಮುಂದಿನ ಕ್ವಶನ್ ನೋಡಿ ಏನದ ಅಂತ ಕೇಳಿದಾಗ, ಸೊ
ಈ ಕೆಳಗಿನ ಯಾವ ಚಾಲುಕ್ಯರ ನಗರವನ್ನ ದೇವಾಲಯಗಳ ನಗರ ಎಂದು ಪರಿಗಣಿಸಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕೆ ದೇವಾಲಯಗಳ ಬಗ್ಗೆ ಜಾಸ್ತಿ ನಾನು ತೋಳ್ತಾ ಇದ್ದೀನಿ ಅಂತ ಕೇಳಿದಾಗ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನ್ ಮಾಡ್ತಾನೆ, ಅತಿ ಹೆಚ್ಚಾಗಿ ಗೊತ್ತನ್ನು ಕೊಟ್ಟಿರ್ತಾನೆ. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಏನಪ್ಪ ಅಂದ್ರೆ ನಾವು ಏನ್ ಮಾಡಿರಲ್ಲ, ಓದ್ಕೊಂಡಿರಲ್ಲ. ಸೊ ನಾನ್ ಮಾಡ್ತೀವಿ, ಚಾಲುಕ್ಯರ ವ್ಯಕ್ತಿ ಆಗಿರ್ಬೋದು, ಪೃಥ್ವಿರಾಜ್ ಆಗಿರ್ಬೋದು, ರಾಜಧಾನಿ ಎಲ್ಲ ನೋಡ್ಕೊಂಡಿರ್ತೀವಿ. ಸೊ ದೇವಾಲಯಗಳ ಬಗ್ಗೆ ಕೂಡ ಗೊತ್ತಿರಬೇಕು ಅಂತ ಹೇಳಿ ಈ ಕ್ವಶನ್ ಬಂದಿರ್ತಕ್ಕಂಥದ್ದು. ಓಕೆ, ನೋಡಿ ಆನ್ಸರ್ ಮಾಡಿ. ಫಸ್ಟ್ ಒನ್ ಆಪ್ಷನ್ ಏನದ, ಬಾದಾಮಿ ಆದ, ಪಟ್ಟದಕಲ್ಲು, C1 ಐಹೊಳೆ, ಸೊ D1 ಏನಪ್ಪ ಅಂದ್ರೆ ಕಾನೇರಿ ಅಂತ ಕೊಟ್ಟ. ನೋಡಿ ಆನ್ಸರ್ ಮಾಡಿ, ನೋಡು ಕಾಮೆಂಟ್ ಹಾಕಿ. ನೋಡಿ ಏನಾಗ್ತದ ಅಂತ ಕೇಳಿದಾಗ, ಇಲ್ಲಿ ಕೆಳಗಿನಗಳಲ್ಲಿ ಯಾವ್ದು ಚಾಲುಕ್ಯರ ಒಂದು ದೇವಾಲಯಗಳ ನಗರ ಆಗಿತ್ತು ಕೇಳ್ತಾ ಹೋದಾಗ ಐಹೊಳೆ. ಯಾವ ಹೊಳೆ ಅಂತ ಕೇಳಿದ್ರೆ ಐಹೊಳೆ ಏನಾಗಿತ್ತು ಅಂತ ಕೇಳಿದ್ರೆ ಇವರು ಒಂದು ಚಾಲುಕ್ಯರ ನಗರವಾಗಿತ್ತು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಏನ್ ಮಾಡಿದೀನಿ, ಬಾದಾಮಿ ಚಾಲುಕ್ಯರ ಬಗ್ಗೆ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ವಾಸ್ತುಶಿಲ್ಪದ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಷ್ಟೇ. ಹೇಳ್ರಿ, ಇದಕ್ಕೆ ಆನ್ಸರ್ ಏನಾಗುತ್ತಾ ಅಂತ ಕೇಳಿದಾಗ ಐಹೊಳೆ ಅನ್ನೋದಾಗ್ತದೆ. ಹಾಗಾದ್ರೆ ಇಲ್ಲಿ ಬಾದಾಮಿಯನ್ನ ನೋಡ್ತಾ ಹೋದ್ರೆ, ಸೊ ಬಾದಾಮಿಲಿ ಏನಾಗ್ತದ ಅಂತ ಕೇಳಿದಾಗ, ಬಾದಾಮಿಯಲ್ಲಿ ಎಷ್ಟು ಗುಹಾಲಯಗಳು ಇರ್ತಾವ ಅಂತ ಹೇಳಿದ್ರೆ 4 ಗುಹಾಲಯಗಳು ನಿರ್ಮಾಣವಾಗಿವೆ. ಎಷ್ಟು ಗುಹಾಲಯಗಳು? 4 ಗುಹಾಲಯಗಳು. 4 ಗುಹಾಲಯಗಳು ನಿರ್ಮಾಣವಾಗಿವೆ. ಓಕೆನಾ? ಹಾಗಾದ್ರೆ ಈ 4 ಗುಹಾಲಯಗಳ ನಿರ್ಮಾತೃ ಯಾರಪ್ಪ ಅಂತ ಹೇಳಿದಾಗ, ನಿರ್ಮಾತೃ ಗೊತ್ತಿರಬೇಕು. 1ನೇ ಕೀರ್ತಿವರ್ಮ. ಎಷ್ಟನೇ ಕೀರ್ತಿವರ್ಮ? 1ನೇ ಕೀರ್ತಿವರ್ಮ. 1ನೇ ಕೀರ್ತಿವರ್ಮ ಬಂದ್ರೆ ನಿರ್ಮಾತೃ. ಮತ್ತೆ ಇನ್ನೊಬ್ಬ ಇದ್ದ, ಯಾರಪ್ಪ ಅಂತ ಕೇಳಿದ್ರೆ ಮಂಗಳೇಶ್. ಯಾವ ಲೇಶ್ ಅಂತ ಕೇಳಿದ್ರೆ ಮಂಗಳೇಶ. ಇನ್ನೊಬ್ಬ ಯಾರು ಅಂತ ಕೇಳಿದ್ರೆ ಮಂಗಳೇಶ್ ಅಂತ ಇದ್ದ. ಹೇಳ್ರಿ, ಹಾಗಾದ್ರೆ ಇಲ್ಲಿ 1ನೇ ಗುಹಾಲಯ ಅಂತ ಬಂದ ನೋಡಿ. 1ನೇ ಗುಹಾಲಯ ಅಂತ ಬಂದಾಗ, 1ನೇ ಗುಹಾಲಯ ಅಂತ ಬಂದಾಗ ಶೈವ ಗುಹಾಲಯ ಅಂತ ಗುರುತಿಸಬಹುದು. ಯಾವ ಗುಹಾಲಯ ಅಂತ ಕೇಳಿದ್ರೆ ಶೈವ ಗುಹಾಲಯ. ಸೊ ಇಲ್ಲಿ ಬರ್ತೀನಿ ನೋಡ್ರಿ. ಸೊ 2ನೇ ಗುಹಾಲಯ ಅಂತ ಬರೀ ಇಲ್ಲಿ 2ನೇ ಗುಹಾಲಯ, 3ನೇ ಗುಹಾಲಯ, 4ನೇ ಗುಹಾಲಯ. ಕ್ಲಿಯರ್ ಆಯ್ತಾ? ಓಕೆ, ಇದಕ್ಕೆ ಸ್ವಲ್ಪ ಏನಂತ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ. ಓಕೆ ನೋಡ್ರಿ, 1ನೇ ಗುಹಾಲಯ ಅಂತ ಬಂದಾಗ ಶೈವ ಗುಹಾಲಯ. ಯಾವ ಗುಹಾಲಯ? ಶೈವ ಗುಹಾಲಯ ಅಂತ ಬರ್ತದೆ. ಎಷ್ಟನೇದು? 1ನೇ. 2ನೇದು ಮತ್ತು 3ನೇದು ಏನಪ್ಪಾ ಅಂತ ವೈಷ್ಣವ ಗುಹಾಲಯ. ಇದನ್ನ ಕ್ವಶನ್ ಕೇಳಿದ ಆಲ್ರೆಡಿ ನಿಮ್ಗೆ ಒಂದ್ಸಲ. ನೋಡಿ, ಈ ಗುಹಾಲಯಗಳ ಬಗ್ಗೆ ಕ್ವಶನ್ ಆಲ್ರೆಡಿ ರೈಸ್ ಆಗಿತ್ತು, ಗೊತ್ತಿರಬೇಕು. ಈ 2ನೇ ಮತ್ತು 3ನೇ ಗುಹಾಲಯ ಅಂತ ಶೈವ ಗುಹಾಲಯ ಇಲ್ಲ. ಇವು ಯಾವ ಗುಹಾಲಯ? ವೈಷ್ಣವ ಗುಹಾಲಯ ಆಗಿವು. ಇವು ವೈಷ್ಣವ ಗುಹಾಲಯ ಆಗಿವು. ವೈಷ್ಣವ ಗುಹಾಲಯಗಳಾಗಿವು. ವೈಷ್ಣವ ಗುಹಾಲಯಗಳಾಗಿವು. ಹಾಗಾದ್ರೆ 4ನೇದು ಯಾವ್ದಿತ್ತು ಅಂತ ಕೇಳಿದಾಗ ಇದು ವೈಷ್ಣವ ಗುಹಾಲಯ. 4ನೇದು ಜೈನ ಗುಹಾಲಯ. ಯಾವ ಗುಹಾಲಯ ಅಂತ ಕೇಳಿದ್ರೆ ಜೈನ ಗುಹಾಲಯ ಆಗಿತ್ತು. 4ನೇದು ಯಾವುದು? ಜೈನ ಗುಹಾಲಯ ಆಗಿತ್ತು. ಈ ರೀತಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಗುಹಾಲಯಗಳಿದ್ದು ಇಲ್ಲಿ ಬಾದಾಮಿಯಲ್ಲಿ ಇದ್ದು. ಇಲ್ಲಿ ಇನ್ನೊಂದು ಗೊತ್ತಿರ್ತವೆ, ಈಗ ಬರಬೇಕು. ಇಲ್ಲಿ ವಿನಯಾದಿತ್ಯ ಅಂತ ಅರಸದನ್ರಿ. ಯಾವ್ದಿತ್ಯ ಅಂತ ಕೇಳಿದ್ರೆ ಬಾದಾಮಿ ಚಾಲುಕ್ಯರಲ್ಲಿ ವಿನಯಾದಿತ್ಯ ಅಂತ ಅರಸ. ಸೊ ಈ ವಿನಯಾದಿತ್ಯನ ಒಬ್ಬಕ್ಕೆ ಪತ್ನಿ ಇರ್ತಾಳೆ. ಯಾರಪ್ಪ ಅಂತ ಕೇಳಿದ್ರೆ ವಿನಯವತಿ ಅಂತ ಇರ್ತಾರೆ. ಯಾವತಿ? ವಿನಯವತಿ ಅಂತ ಇರ್ತಾಳ. ಸೊ ಈ ವಿನಯವತಿ ಏನ್ ಮಾಡ್ತಾಳ ಅಂತ ಕೇಳಿದಾಗ, ವಿನಯವತಿ ಏನ್ ಮಾಡ್ತಾಳ ಅಂತ ಕೇಳಿದ್ರೆ ಇಲ್ಲಿ ಬಾದಾಮಿಯಲ್ಲಿ ಏನ್ ಮಾಡ್ತಾಳ ಅಂತ ಕೇಳಿದ್ರೆ ತ್ರಿಮೂರ್ತಿ ವಿಗ್ರಹಗಳನ್ನು ನಿರ್ಮಾಣ ಮಾಡ್ತಾಳೆ. ತ್ರಿಮೂರ್ತಿ ವಿಗ್ರಹಗಳು ನಿರ್ಮಿಸಿದಳು ಅಂತ ಬರ್ತದೆ. ವಿನಯವತಿ ಏನ್ ಮಾಡ್ತಾಳ ಅಂತಂದ್ರೆ ತ್ರಿಮೂರ್ತಿ ವಿಗ್ರಹಗಳು ಮಾಡ್ತಾಳ. ಇದು ಏನು ನಿರ್ಮಿಸಿದಳು ಅಂತೇಳಿ ಕಂಡು ಬರ್ತದ ಅಂತ ಬರ್ತದೆ. ವಿಗ್ರಹಗಳ ಪ್ರತಿಷ್ಠಾಪನೆ ಅಂತ ಮಾಡಿದಳು. ಎದುರು ತ್ರಿಮೂರ್ತಿ ವಿಗ್ರಹಗಳ ಒಂದು ಪ್ರತಿಷ್ಠಾಪನೆ ಎಲ್ಲಿ ಮಾಡಿದಳು ಅಂತ ಕೇಳಿದಾಗ ಬಾದಾಮಿಯಲ್ಲಿ ಮಾಡಿದಳು. ಯಾಕಪ್ಪ ಅಂತ ಕೇಳಿದ್ರೆ ವಿನಯವತಿ ಎಂಬವಳು. ಕ್ಲಿಯರ್? ಹಾಗಾದ್ರೆ ಇಲ್ಲಿ ನಾವು ಇನ್ನೊಂದೇನೋ ಕೇಳಿದಾಗ ಪಟ್ಟದಕಲ್ಲು ಅಂತ ಇದು ನೋಡಿ. ಇದ್ರ ಬಗ್ಗೆ ಸ್ವಲ್ಪ ನೋಡಿದಲ್ಲಿ ಪಟ್ಟದಕಲ್ಲು ಅಂತ ಬಂದಾಗ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸಾಕಷ್ಟು ಸಲ ಕೇಳಿದಾನೆ ಇದ್ರ ಮೇಲೆ ಕ್ವಶನ್. ಪಟ್ಟದಕಲ್ಲು ನೋಡ್ರಿ, ಇದ್ರ ಬಗ್ಗೆ ಪಟ್ಟದಕಲ್ಲು ಬಗ್ಗೆ ಏನಪ್ಪಾ ಅಂತ ಕೇಳಿದ್ರೆ ಇದರ ಮೊದಲ ಹೆಸರು ಏನಿತ್ತು ಅಂತ ಕೇಳಿದ್ರೆ ಕಿಸುವಳ್ಳಲು ಅಂತಿತ್ತು ಇದರ ಮೂಲ ಹೆಸರು. ಸೊ ಮೂಲ ಹೆಸರು ಏನಿತ್ತು ಅಂತ ಕೇಳಿದ್ರೆ ಕಿಸುವಳಲು. ಇದರ ಮೂಲ ಹೆಸರು ಏನಿತ್ತು? ಕಿಸುವಳಲು ಅಂತ ಇದರ ಒಂದು ಏನಪ್ಪಾ ಅಂತ ಕೇಳಿದ್ರೆ ಕಿಸುವಳಲು ಏನಿತ್ತು ಇದ್ರ ಮೂಲ ಹೆಸರಿತ್ತು ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಿತ್ತು ಅಂತ ಕೇಳಿದ್ರೆ ಹಿಂದಿನ ಕಾಲದಲ್ಲಿ ಆ ಪಟ್ಟ ನಡೀತಿತ್ತಲ್ಲ, ಪಟ್ಟಾಭಿಷೇಕವನ್ನು ನಡಿಬೇಕಾದ್ರೆ ಈ ಪಟ್ಟಾಭಿಷೇಕ ಏನ್ ನಡೀತಿತ್ತು ಅಂತ ಕಲ್ಲಿನ ಮೇಲೆ ಪಟ್ಟಾಭಿಷೇಕವನ್ನು ನಡೀತಿತ್ತು. ಅದಕ್ಕೆ ಮುಂದುವರೆದೆ ಮಾಡೋದು ಅದಕ್ಕೆ ಅಂತ ಕೇಳಿದ್ರೆ ಪಟ್ಟದ ಕಲ್ಲು ಅಂತ ಕರೀತಿದ್ರು. ಕ್ಲಿಯರಾ? ಹಾಗಾದ್ರೆ ಈ ಪಟ್ಟದ ಕಲ್ಲನ್ನ ಏನ್ ಕರಿತಾರೆ ಅಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್. ಇದಕ್ಕ ಬಾದಾಮಿ ಚಾಲುಕ್ಯರ ಬಹಳ ಇಂಪಾರ್ಟೆಂಟ್ ಬರ್ಕೋಬೇಕು. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ
ವಾಸ್ತುಶಿಲ್ಪದ ತವರೂರು ಅಂತ ಕರೀತಾರೆ ಇದಕ್ಕೆ. ವಾಸ್ತುಶಿಲ್ಪದ ತವರೂರು ಅಂತ ಕರೀತಾರೆ. ಎದಕ್ಕಂತ ಕೇಳಿದ್ರೆ ಈ ಒಂದು ಪಟ್ಟದ ಕಲ್ಲನ್ನು ಗೊತ್ತಿರಬೇಕು. ಮತ್ತ ಪಲ್ಲವರ ತವರೂರು ಅಂತೇಳಿ ಎದಕ್ಕೆ ಕರೀತಾರೆ, ಕಂಚಿಯನ್ನು ಕರೀತಾರೆ, ಅದನ್ನು ಕೂಡ ಗೊತ್ತಿರ್ಬೇಕು ನಿಮ್ಗೆ. ಕ್ಲಿಯರಾ? ಓಕೆ, ಇಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯಗಳು ಅಂತ ಬಂದಾಗ ಗೊತ್ತಿರಬೇಕು. ಇಲ್ಲಿ ಕಂಡು ಬರುವ ದೇವಾಲಯಗಳ ಒಂದು ಸಂಗಮೇಶ್ವರ ದೇವಾಲಯ ಕಂಡು ಬರ್ತದ. ಒಂದು ಯಾವುದು? ಸಂಗಮೇಶ್ವರ ದೇವಾಲಯ. ಒಂದು ಯಾವ್ದು ಅಂತಂದ್ರೆ ಸಂಗಮೇಶ್ವರ ದೇವಾಲಯ ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬಂದಿರ್ತದ. ಓಕೆ, ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಲೋಕೇಶ್ವರ ದೇವಾಲಯ ಕೂಡ ಕಂಡು ಬರ್ತದೆ. ಲೋಕೇಶ್ವರ ದೇವಾಲಯ ಕೂಡ ಏನ್ ಮಾಡ್ತಾ ಕಂಡು ಬರ್ತದ. ಸೊ ಇನ್ನೊಂದೇನಪ್ಪ ಅಂದ್ರೆ ತ್ರೈಲೋಕೇಶ್ವರ ದೇವಾಲಯ ಅಂತ ಕೂಡ ಕರಿತೀವಿ ಇದಕ್ಕ. ಇನ್ನೊಂದೇನಪ್ಪ ಅಂತಂದ್ರೆ ತ್ರೈಲೋಕೇಶ್ವರ ದೇವಾಲಯ. ತ್ರೈಲೋಕೇಶ್ವರ ದೇವಾಲಯ. ತ್ರೈಲೋಕೇಶ್ವರ ದೇವಾಲಯ ಕೂಡ ಕಂಡು ಬರ್ತದ. ಓಕೆನಾ? ಈ ಎರಡೂ ದೇವಾಲಯಗಳ ಒಂದು ಶಿಲ್ಪಿ ಯಾರಾಗಿದ್ದಪ್ಪ ಅಂತ ಕೇಳಿದಾಗ ಎರಡೂ ದೇವಾಲಯಗಳ ಶಿಲ್ಪಿ ಗೊತ್ತಿರಬೇಕು, ಗುಂಡಾಚಾರಿ. ಯಾವ ಚಾರಿ ಅಂತ ಕೇಳಿದ್ರೆ ಗುಂಡಾಚಾರಿ ಎಂಬ ವ್ಯಕ್ತಿ ಏನಾಗಿದ್ದ, ಶಿಲ್ಪಿಯಾಗಿದ್ದ ಅನ್ನೋದು ಗೊತ್ತಿರಬೇಕು. ಯಾವ ಶಿಲ್ಪಿ ಅಂತ ಕೇಳಿದ್ರೆ ಗುಂಡಾಚಾರಿ ಇದು ಶಿಲ್ಪಿಯಾಗಿದ್ದ. ಇಲ್ಲಿ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ಅಂತೇಳಿ ಒಂದು ಏನು ವಿಗ್ರಹಗಳಿದ್ದಲ್ಲ, ಇದ್ರ ಮೇಲೆ ಕಂಡು ಬರ್ತಾ ಒಂದು ಶಿಲ್ಪಿ ಯಾರು? ಗುಂಡಾಚಾರಿ. ಓಕೆ, ಈ ಲೋಕೇಶ್ವರ ಇನ್ನೊಂದು ಹೆಸರು ಏನದ ಅಂತಂದ್ರೆ ಮಲ್ಲಿಕಾರ್ಜುನ ದೇವಾಲಯ ಅಂತ ಕೂಡ ಕರೀತಾರೆ. ನೋಡಿದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಮಲ್ಲಿಕಾರ್ಜುನ ದೇವಾಲಯ. ಇದಕ್ಕೆ ಮಲ್ಲಿಕಾರ್ಜುನ ದೇವಾಲಯ ಅಂತ ಕೇಳ್ತಾರ. ಮತ್ತೆ ಇದಕ್ಕೆ ಏನ್ ಕರಿತಿರ್ಬೇಕು ಅಂತ ಕೇಳ್ತಾ ಹೋದಾಗ ಇದಕ್ಕ ತ್ರೈಲೋಕೇಶ್ವರಿಗೆ ಇದಕ್ಕೆ ವಿರೂಪಾಕ್ಷ ದೇವಾಲಯ ಅಂತ ಹೇಳಿ ಕರೀತಾರೆ. ವಿರೂಪಾಕ್ಷ ದೇವಾಲಯ ಅಂತ ಕೂಡ ಮಾಡ್ತಾರೆ, ಕರೀತಾರೆ. ಸೊ ಇನ್ನೊಂದು ಗೊತ್ತಿರ್ಬೇಕೇನಪ್ಪಾ ಅಂತ ಕೇಳಿದಾಗ ಈ ಎರಡೂ ದೇವಾಲಯಗಳನ್ನ ನೀವೆಲ್ಲ ನಮಗೆ ಏನ್ ಮಾಡ್ಯಾವ ಅಂತ ಕೇಳಿದಾಗ 1987ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಮಾಡಿದ ಸೇರವ ಅಂತೇಳಿ ನಾವೇನ್ ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಕ್ಲಿಯರ್? ಇದೇನಪ್ಪ ಅಂದ್ರೆ ಪಟ್ಟದ ಕಲ್ಲು ಅಂತ ಬರ್ತದೆ. ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು, ಬಾದಾಮಿಯ ಮೂಲ ಹೆಸರು ಏನಾಗಿತ್ತು ಅಂತ ಕೇಳಿದಾಗ ವಾತಾಪಿ ಅಂತ ಆಗಿತ್ತು. ವಾತಾಪಿ. ಬಾದಾಮಿ ಮೂಲ ಹೆಸರು ಏನಾಗಿತ್ತು? ವಾತಾಪಿ ಅಂತ ಆಗಿತ್ತು ಅಂತ ಗೊತ್ತಿರ್ಬೇಕು. ಕ್ಲಿಯರ್? ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು, ನಾಗಾವಿ ಅಂತ ಒಂದು ಪ್ರದೇಶ ಬರ್ತದ್ರಿ. ನಾಗಾವಿ ಅಂತಕ್ಕಂಥದ್ದು ಇದು ಏನಪ್ಪಾ ಅಂದ್ರೆ ಸೈನಿಕರ ರಕ್ಷಣೆಗಾಗಿ ಮಾಡುವಂತ ಒಂದು ಸ್ಥಳ ಆಗಿತ್ತು. ಇದು ರಾಷ್ಟ್ರಕೂಟರ ಕಾಲದಲ್ಲಿ ಕಂಡು ಬರ್ತದ. ಯಾವ ಕಾಲದಲ್ಲಿ? ರಾಷ್ಟ್ರಕೂಟರ ಕಾಲದಲ್ಲಿ ಏನಪ್ಪ ಅಂದ್ರೆ ಇದೇ ಕಂಡು ಬರ್ತದ. ಇದನ್ನ ಲಾಸ್ಟ್ ಕ್ಲಾಸಲ್ಲಿ ಒಂದ್ಸಲ ಏನಾಗಿತ್ತು ಅಂತ ಕೇಳಿದ್ರೆ ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಇದನ್ನ ನಾಗಾವಿ ಅನ್ನೋದು ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು, ಇದು ಬಾದಾಮಿ ಚಾಲುಕ್ಯರ ಕಾಲ ಅಂತ ಹೇಳಿದೆ. ಅಲ್ಲ, ಅದು ಬಾದಾಮಿ ಚಾಲುಕ್ಯರ ಕಾಲ ಅಲ್ಲ. ಅದು ಎಲ್ಲಿ ಕಂಡು ಬಂದದ ಅಂತ ಕೇಳಿದ್ರೆ ರಾಷ್ಟ್ರಕೂಟದಲ್ಲಿ ಕಂಡು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಕ್ಲಿಯರ್? ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರ್ತಾ ಇನ್ನೊಂದು ಯಾವ್ದು ಆಪ್ಷನ್ಸ್ ಅಂತ ಕೇಳಿದಾಗ ಮೂಲ ಆನ್ಸರ್ ಆಗಿರ್ತಕ್ಕಂಥದ್ದು ಐಹೊಳೆ ಬಗ್ಗೆ ಕೂಡ ಏನಪ್ಪ ಅಂದ್ರೆ ಮಾಹಿತಿಯನ್ನು ನೋಡೋಣ. ನೋಡ್ರಿ, ಐಹೊಳೆ ಅಂತ ಬರ್ತದೆ ಸರ್. ಐಹೊಳೆಯ ಮೊದಲ ಹೆಸರು ಏನಪ್ಪ ಅಂತ ಕೇಳಿದ್ರೆ ಆರ್ಯಪುರ ಅಂತ ಕರೀತಾರೆ. ಇದರ ಮೊದಲ ಹೆಸರು ಏನು ಕೇಳಿದ್ರೆ ಆರ್ಯಪುರ. ಮುಂದಿನ ಪದ ಇದು ಅಯ್ಯಾವಳೆ. ಅಯ್ಯಾವಳೆ ಅಂತ ಹೇಳಿದ್ರೆ ಐಹೊಳೆ ಅಂತೇಳಿ ಕಂಡು ಬಂದದ. ಸೊ ಐಹೊಳೆಯನ್ನ ಏನ್ ಕರಿತಾರಪ್ಪ ಅಂತ ಕೇಳಿದಾಗ ಇದಕ್ಕ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೀತಾರೆ. ಏನ್ ಕರೀತಾರ? ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕೂಡ ಏನ್ ಮಾಡ್ತಾರೆ, ಇದಕ್ಕೆ ಕರೆಯುತ್ತಾರೆ ಅನ್ನೋದು ಗೊತ್ತಿರಬೇಕು. ಇಲ್ಲಿ ಸುಮಾರು ಎಷ್ಟು ದೇವಾಲಯಗಳು ಕಂಡು ಬರ್ತಾವ ಅಂತ ಕೇಳಿದಾಗ 150ಕ್ಕೂ ಹೆಚ್ಚು ದೇವಾಲಯಗಳು ಕಂಡು ಬರ್ತಾವ್ರಿ. ಎಷ್ಟು ದೇವಾಲಯಗಳು? 150ಕ್ಕೂ ಹೆಚ್ಚು ದೇವಾಲಯಗಳು ಮಾಡ್ತಾವ ಇಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಇಲ್ಲಿ ಕಂಡು ಬರುವಂತಹ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳು ಅಂತ ಬಂದಾಗ ಕಂಡು ಬರುವ ಪ್ರಮುಖವಾದ ದೇವಾಲಯಗಳು ಅಂತ ಬಂದಾಗ ನೋಡಿಲಿ, ಪ್ರಮುಖವಾದ ದೇವಾಲಯಗಳು ಅಂತ ಬಂದಾಗ ಒಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದ್ರೆ ಮೇಗುತಿ ದೇವಾಲಯ ಅಂತ ಬರ್ತಾರೆ ಸರ್. ಯಾವ ಗುತ್ತಿ ಅಂತ ಕೇಳಿದ್ರೆ ಮೇಗುತಿ ದೇವಾಲಯ. ಓಕೆ, ಮೇಗುತಿ ದೇವಾಲಯ ನೋಡಿದ್ರೆ ಹೆಂಗದ ಅಂತ ಕೇಳಿದಾಗ ಇಲ್ಲಿ ಗೊತ್ತಿರ್ಬೇಕು, ಮೇಗುತಿ ದೇವಾಲಯ ಅಂತ ಬಂದ್ರೆ ಇದು ಇಲ್ಲಿ ಏನು ಕಂಡು ಬರ್ತದ ಅಂತ ಕೇಳಿದಾಗ ಇಲ್ಲಿ ರವಿಕೀರ್ತಿ ಹೊರಡಿಸಿದ ಐಹೊಳೆ ಶಾಸನ. ಐಹೊಳೆ ಶಾಸನ ಏನಪ್ಪ ಈ ದೇವಾಲಯದ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ಪೂರ್ವ ಗೋಡೆ ಮೇಲೆ. ಪೂರ್ವ ಗೋಡೆ ಮೇಲೆ ಕಂಡು ಬರ್ತದೆ ನೋಡ್ರಿ. ಪೂರ್ವ ಗೋಡೆ ಮೇಲೆ ಏನಂದ್ರೆ ಕಂಡು ಬರ್ತದ ಯಾವ ಶಾಸನ ಅಂತಂದ್ರೆ ಐಹೊಳೆ ಶಾಸನ ಅನ್ನೋದು. ಐಹೊಳೆ ಶಾಸನ ಎಲ್ಲಿ ಕಂಡು ಬರ್ತದ? ಪೂರ್ವ ಗೋಡೆ ಮೇಲೆ ಮಾಡ್ತಾ ಕಂಡು ಬರ್ತದ ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಹುಚ್ಚುಮಲ್ಲಿ ಅಂತ ಒಂದು ದೇವಸ್ಥಾನ ಇರ್ತದ. ಇದು ಸಾರಿ ಇನ್ನೊಂದು ದೇವಾಲಯ ಇಲ್ಲಿ ದುರ್ಗಾ ದೇವಾಲಯ ಅಂತ ಬರ್ಕೋದು. ದುರ್ಗಾ ದೇವಾಲಯ. ಈ ದುರ್ಗಾ ದೇವಾಲಯ ಅನ್ನೋದು ಏನಿರ್ತಲ್ಲ ಇದೇನ ಬಂದ್ರೆ ಭಾರತದ ಸಂಸತ್ತಿನ ಮಾದರಿಯಲ್ಲಿರುವ ದೇವಾಲಯ ಇದು. ಇದು ಭಾರತದ ಸಂಸತ್ತಿನ ಮಾದರಿಯಲ್ಲಿರುವ ದೇವಾಲಯವಾಗಿದೆ.
ಓಕೆನಾ. ಇದೇನಪ್ಪ ಅಂದ್ರೆ ಸಂಸತ್ತಿನ ಮಾದರಿಯ ದೇವಾಲಯವಾಗಿದೆ ಅಂತ ಬರ್ತದೆ. ಇನ್ನೊಂದೇನಪ್ಪ ಅಂತಂದ್ರೆ ಹುಚ್ಚಮಲ್ಲಿ ದೇವಾಲಯ ಅಂತ ಬರ್ತದೆ ನೋಡಿ. ಇನ್ನೊಂದೇನಂದ್ರೆ ಹುಚ್ಚಮಲ್ಲಿ ದೇವಾಲಯ ಅಂದ್ರೆ ಇಲ್ಲಪ್ಪ ಅಂದ್ರೆ ಒಂದಪ್ಪ ಹುಚ್ಚಮಲ್ಲಿ ಎಂಬ ಒಂದು ಎಂಬ ಸ್ತ್ರೀ ಏನಪ್ಪ ವಾಸ ಮಾಡ್ತಿದ್ರು. ಸ್ತ್ರೀ ವಾಸ ಮಾಡುತ್ತಿದ್ದಳು. ಅದಕ್ಕಾಗಿ ಇದಕ್ಕೆ ಏನು ಬಿತ್ತು ಅಂತಂದ್ರೆ ಹುಚ್ಚಮಲ್ಲಿ ಅಂತೇಳಿ ಏನ್ ಬಿತ್ತು, ಹೆಸರು ಬಿತ್ತು ಅಂತೇಳಿ ಹೇಳ್ತಾರೆ. ರೈಟ್ರಿ. ಓಕೆ, ಇನ್ನೊಂದು ದೇವಾಲಯ ಕಂಡುಬರ್ತದೆ ಯಾವ್ದು ಅಂತಂದ್ರೆ ಲಾಡ್ ಖಾನ್ ದೇವಾಲಯ ಅಂತ ಕಂಡುಬರ್ತದೆ ಸರ್. ಯಾವ ಖಾನ್ ಅಂತಂದ್ರೆ ಲಾಡ್ ಖಾನ್ ದೇವಾಲಯ ಕಂಡುಬರ್ತದ. ಸೊ ಲಾಡ್ ಖಾನ್ ದೇವಾಲಯ ಅಂತ ಇಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲೊಬ್ಬ ಲಾಡ್ ಖಾನ್ ಎಂಬ ಮುಸ್ಲಿಂ ಏನಾಗಿದ್ದ ಅಂತ ಹೇಳಿದಾಗ ವ್ಯಕ್ತಿ ಏನ್ ಮಾಡಿದ ವಾಸವಾಗಿದ್ದ, ಮುಸ್ಲಿಂ ವ್ಯಕ್ತಿ ಏನಾಗಿದ್ದ ವಾಸವಾಗಿದ್ದ. ಅದಕ್ಕಾಗಿ ಇದಕ್ಕೆ ಏನ್ ಬಿತ್ತು ಅಂತ ಕೇಳಿದ್ರೆ ಲಾಡ್ ಖಾನ್ ದೇವಾಲಯ ಅಂತೇಳಿ ಬತ್ತು ಅಂತ ಹೇಳ್ತೀವಿ ಸರ್. ಹೇಳ್ರಿ. ಇದೇನಪ್ಪ ಅಂತ ಹೇಳಿದ್ರೆ ಐವಳದು ಇನ್ನೂ ಇದ್ರೆ ನೋಡೋಣ. ಓಕೆ, ಈ ಎಲ್ಲಾ ಕಲೆಗಳೇನಪ್ಪ ಅಂದ್ರೆ ಯುವ ಕಾಲದಲ್ಲಿ ಯಾವ ಕಾಲದಲ್ಲಿ ಕಂಡು ಬರ್ತಾವ ಅಂತ ಇಲ್ಲಿ ಅಲ್ಲಿ ಇನ್ನೊಂದಿತ್ತು ಏನಪ್ಪಾ ಅಂತ ಅದು ಏನಪ್ಪ ಕನ್ಯರ್ ಅಲ್ಲ, ಅದು ಕನ್ಯರ್ ಏನದಲ್ಲ. ಸೊ ಕನ್ಯರ್ ಏನದ ಅಂತ ಇದು ಬೌದ್ಧ ಗುಹಾಲಯಗಳು ಕಂಡು ಬರ್ತಾವ. ಇದು ಬೌದ್ಧ ಗುಹಾಲಯವನ್ನು ಕಂಡು ಬರ್ತಕ್ಕಂಥ ಸ್ಥಳ. ಇದು ಬೌದ್ಧ ಗುಹಾಲಯಗಳು ಕಂಡು ಬರ್ತಕ್ಕಂಥ ಸ್ಥಳ. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸ್ವಲ್ಪ ಬರ್ಕೋತಿದ್ರೆ ಏನಪ್ಪಾ ಅಂತ ಕೇಳಿದಾಗ ಐಹೊಳೆ ಆಗಿರ್ಬೋದು, ಪಟ್ಟದ ಕಲ್ಲಾಗಿರ್ಬೋದು, ಮತ್ತೇನಪ್ಪ ಅಂದ್ರೆ ಬಾದಾಮಿ ಆಗಿರ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಎಲ್ಲವನ್ನು ನೋಡಿ ಈ ಸ್ಥಳಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ಇಲ್ಲಿ ಇರ್ತಕ್ಕಂಥ ಒಂದು ದೇವಾಲಯಗಳನ್ನ ನೋಡಿ, ಈ ದೇವಾಲಯಗಳನ್ನು ನೋಡಿ ಏನಪ್ಪಾ ಏನ್ ಮಾಡ್ತಕ್ಕ ಅಂತ ಹೇಳಿದ್ರೆ ಕರ್ನಾಟಕದ ಬಹಳ ಇಂಪಾರ್ಟೆಂಟ್ ಬರ್ಕೋಬೇಕು. ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರವರ್ತಕರು ಅಂತ ಕರೀತಾರೆ. ಪ್ರವರ್ತಕರು ಎಂದು ಕರೆಯುತ್ತಾರೆ. ಯಾರಿಗೆ ಕರೀತಾರಪ್ಪ ಅಂತ ಕೇಳಿದಾಗ ಬಾದಾಮಿ ಚಾಲುಕ್ಯರಿಗೆ. ಹೇಗೆ ಕರೀತಾರೆ? ಬಾದಾಮಿ ಚಾಲುಕ್ಯರಿಗೆ ಕರೆಯುತ್ತಾರೆ. ಕ್ಲಿಯರ್? ಬಾದಾಮಿ ಚಾಲುಕ್ಯರಿಗೆ ಮಾಡ್ತಾರೆ, ಕರೆಯುತ್ತಾರೆ. ಏನಂತ ಕರೀತಾರೆ ಅಂತ ಕೇಳಿದಾಗ ಪ್ರವರ್ತಕರು ಅಂತ ಕರೀತಾರೆ. ಇಷ್ಟೇನಪ್ಪ ಇವ್ರು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಗರ್ಭಗುಡಿ ಸುತ್ತ ಏನಪ್ಪಾ ಅಂದ್ರೆ ಪ್ರದಕ್ಷಿಣೆ ಪಥ ಆಗೋದಾಗಿರ್ಬೋದು. ಮತ್ತೆಪ್ಪ ಇವ್ರ ಒಂದು ಜಗಲಿ ಹೆಂಗಿರ್ತಿತ್ತು ಅಂತ ಕೇಳಿದ್ರೆ 3-4 ಅಡಿ ಎತ್ತರದ ಏನಪ್ಪ ಜಗಲಿ ಇರ್ತಿತ್ತು ಅಂತದ್ದು. ಮತ್ತು ವಿಶಾಲವಾದ ಒಂದು ಪ್ರಾಂಗಣ ಇರ್ತಿತ್ತು ಅಂತ ಇರ್ತಿತ್ತು. ಮತ್ತು ಕಂಬಗಳಿಂದ ಕೂಡಿದ ಮಂಟಪಗಳ ನಿರ್ಮಾಣ ಆಗ್ತಿತ್ತು ಅಂತ ಇರ್ತಿತ್ತು. ಮತ್ತು ಇಲ್ಲಿ ಗೊತ್ತಿರಲಿ ಕೆಂಪು ಮರಳು ಶಿಲೆ ಅಂತ ಕಟ್ತಿದ್ರು. ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಿಮ್ಗೆ. ಇವು ಶಿಲೆಗಳನ್ನ ಏನ್ ಕಟ್ತಿದ್ರಲ್ಲ ಇದು ಕೆಂಪು ಮರಳಿನಿಂದ ಏನಪ್ಪಾ ಅಂದ್ರೆ ಶಿಲೆಯನ್ನ ಕಟ್ತಿದ್ರು. ಶಿಲೆ ಅಥವಾ ಕಲೆಯನ್ನ ಏನಪ್ಪ ಅಂದ್ರೆ ಕಲೆ ಅಥವಾ ವಾಸ್ತುಶಿಲ್ಪವನ್ನ ಕಟ್ಟುತ್ತಿದ್ದರು. ವೆರಿ ವೆರಿ ಇಂಪಾರ್ಟೆಂಟ್, ಇದು ನೆನಪಿರಬೇಕು. ಕೆಂಪು ಮರಳಿನಿಂದ ಏನ್ ಮಾಡ್ತಿದ್ವಿ ಅಂತಂದ್ರೆ ಇಲ್ಲಿ ದೇವಾಲಯಗಳನ್ನ ಅಥವಾ ಕಲೆ ಶಿಲ್ಪಗಳನ್ನ ಮಾಡಿದ್ರೆ ಕಟ್ತಿದ್ವು ಅಂತ ಗೊತ್ತಿರಬೇಕು. ದೇವಾಲಯಗಳ ನಿರ್ಮಾಣದ ಶಿಲ್ಪಿ ಏನಪ್ಪಾ ಅಂತ ಕೇಳಿದ್ರೆ ಇವಾಗ ದೇವಾಲಯಗಳ ನಿರ್ಮಾಣದ ಶಿಲ್ಪಿಗಳಿದ್ವು. ಕೆಲವೊಂದಿಷ್ಟು ಶಿಲ್ಪಿಗಳು ಯಾರಪ್ಪ ಅಂತ ಕೇಳಿದ್ರೆ ಒಂದು ಗೊತ್ತಿರಬೇಕು. ಶಿಲ್ಪಿಗಳು ರೇವಸಿ ಅಂತ ಹೇಳ್ತದ್ದು, ಬೇವಸಿ ಅಲ್ಲ, ರೇವಸಿ ಅಂತ ಹೇಳ್ತದ್ದು. ಇನ್ನೊಂದು ಓವೋಜ, ಬಹಳ ಇಂಪಾರ್ಟೆಂಟ್ ಓಜ. ಮತ್ತು ನರಸೇಜ, ಮೂರನೇದು ನರಸೇಜ ಅಂತ ವ್ಯಕ್ತಿ. ಓಕೆ, ಸೊ 4ನೇದು ಏನಪ್ಪ ಅಂದ್ರೆ ಓಬೋಜ. ಓಕೆ, ಸೊ 5ನೇದು ಏನಪ್ಪಾ ಅಂತ ಕೇಳಿದಾಗ ಮಾವೋಬ. 5ನೇದು ಏನಪ್ಪಾ ಅಂತ ಕೇಳಿದ್ರೆ ಮಾವೋಬ ಅಂತ ಅಂದ್ರೆ ವಿಲಯನಿದ್ವು ಅಂತ ಕೇಳಿದ್ರೆ ಕಲೆ ಮತ್ತು ಶಿಲ್ಪದಲ್ಲಿ ಅಲ್ಲಿ ಅವು ಶಿಲ್ಪಿಗಳಿದ್ವು. ಅವು ದೇವಾಲಯಗಳನ್ನು ಕೆತ್ತುವಂತ ಶಿಲ್ಪಿಗಳು ಇರಲ್ಲ. ಓಕೆನಾ. ಓವೋಜ ಅಂತ ಇವೆಲ್ಲ ಏನಪ್ಪಂದ್ರೆ ನೋಟ್ ಡೌನ್ ಮಾಡ್ಕೋ ಹೆಂಗೆ. ರೈಟ್. ಹಾಗಾದ್ರೆ ನೋಡೋಣ, ಇವೆಲ್ಲ ಏನಪ್ಪ ನೋಟ್ ಡೌನ್ ಮಾಡ್ಕೊಂತ ಬರ್ರಿ. ಮುಂದಿನ ದಿನಮಾನಗಳಲ್ಲಿ ಮತ್ತಿಷ್ಟು ಏನಪ್ಪಾ ಅಂತ ಹೇಳಿದ್ರೆ ಈ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಅಂತಂದು ತಲುಪಿಸಲು ಪ್ರಯತ್ನ ಮಾಡ್ತೀನಿ. ಇನ್ನೂ ಬಹಳಷ್ಟು ಐತಿ, ಬಟ್ ಜಾಸ್ತಿ ಬೇಡ. ಇಷ್ಟು ಏನಪ್ಪ ಕಂಫರ್ಟಬಲ್ ಆಗುತ್ತಾ ಅಂತ ಅನ್ಕೋತೀನಿ. ಸೊ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ನೆಕ್ಸ್ಟ್ ಥಿಯರಿ ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿರ್ತೀನಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ರೈಟ್. ನೋಡ್ರಿ, ಕ್ವಶನ್ ಏನದ ಅಂತ ಹೇಳಿದ್ರೆ ಈ ಕೆಳಗಿನ ಯಾವ ವಾಸ್ತುಶಿಲ್ಪ ರಚನೆಯನ್ನು ಬಿಳಿ ಪಗೋಡ ಎಂದು ಕರೆಯಲಾಗುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಗೊತ್ತಿರುವ ಈ ಕೆಳಗಿನ ಯಾವ ವಾಸ್ತುಶಿಲ್ಪದ ರಚನೆಯನ್ನು ಬಿಳಿ ಪಗೋಡ ಎಂದು ಕರೆಯಲಾಗುತ್ತದೆ? ಹಾಗಾದ್ರೆ ಆಪ್ಷನ್ಸ್ ನೋಡೋದು ಏನ್ ಕೊಟ್ಟಾರ ಅಂತ ಹೇಳಿದಾಗ ಎ ಕೊನಾರ್ಕ್ ದೇವಾಲಯ ಅಂತ ಕೊಟ್ಟಿದ್ದಾರೆ, ಜಗನ್ನಾಥ ದೇವಾಲಯ ಅಂತ ಕೊಟ್ಟಿದ್ದಾರೆ, ಸೊ ಕೈಲಾಸ ದೇವಾಲಯ ಅಂತ ಕೊಟ್ಟಿದ್ದಾರೆ, ಬದ್ರಿನಾಥ ದೇವಾಲಯ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ನೋಡ್ರಿ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಗೊತ್ತಿರ್ಬೇಕು, ದೇವಾಲಯಗಳು ಅಂತ ಬಂದಾಗ ಪ್ರಸಿದ್ಧವಾಗಿರ್ತಕ್ಕಂಥ ಬಹಳಷ್ಟು ಏನಪ್ಪಾ ದೇವಾಲಯಗಳದಾವ ಇಲ್ಲಿ ಅಂತಕ್ಕಂಥದ್ದು. ಇಲ್ಲಿ
ಬಿಳಿ ಪಗೋಡ ಅಂತೇಳಿ ಯಾವ ದೇವಾಲಯನ ಕರಿತೀವಿ ಅಂತ ಕೇಳಿದಾಗ ಬದ್ರಿನಾಥ ದೇವಾಲಯನ ಕರಿತೀವಿ ನೋಡ್ರಿ. ಯಾವ ನಾಥ ಅಂತ ಕೇಳಿದ್ರೆ ಬದ್ರಿನಾಥ ದೇವಾಲಯ. ಬದ್ರಿನಾಥ ದೇವಾಲಯ ಏನ್ ಕೇಳ್ತೀವಿ, ಬಿಳಿ ಪಗೋಡ ಅಂತೇಳಿ ಮಾಡ್ತೀವಿ. ಇದಕ್ಕೆ ಒಂದು ಅಧ್ಯಯನವನ್ನು ಮಾಡ್ತೀವಿ ಅಂತ ಗೊತ್ತಿರಬೇಕು. ಹಾಗಾದ್ರೆ ನೋಡಲಿ ಏನಪ್ಪಾ ವಿಶೇಷ ಅಂತ ಕೇಳಿದ್ರೆ, ಇದಕ್ಕೆ ಯಾಕೆ ಬಿಳಿ ಪಗೋಡ ಅಂತ ಕರಿತಾರೆ ಅಂತ ಕೇಳಿದ್ರೆ, ಇದು ವಾಸ್ತುಶಿಲ್ಪದ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಬಿಳಿ ಪಗೋಡ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಇದು ದೇವಾಲಯದ ಮೇಲ್ಭಾಗದಲ್ಲಿ ಏನಾದ್ರು ಗೊತ್ತೇನೋ, ಈ ದೇವಾಲಯದ ಮೇಲ್ಛಾವಣಿಯಲ್ಲಿ ಅಥವಾ ದೇವಾಲಯದ ಮೇಲ್ಭಾಗದಲ್ಲಿ ಏನದಾವ ಅಂತ ಕೇಳಿದಾಗ, ಮೇಲ್ಭಾಗದಲ್ಲಿ ಏನದಾವ ಅಂತ ಕೇಳಿದ್ರೆ ಬಿಳಿ ಬಣ್ಣದಂತೆ ಕಾಣುವ ಬೇರೆ ಬೇರೆ ಬಣ್ಣ ಬರ್ಕೋಬೇಕು. ಬಿಳಿ ಬಣ್ಣದಂತೆ ಕಾಣುವ ವಾಸ್ತು ವಿನ್ಯಾಸ ಹೊಂದಿದೆ. ಎಲ್ಲಿ ಅಂತ ಕೇಳಿದ್ರೆ ಮೇಲ್ಭಾಗದಲ್ಲಿ, ರೈಟಾ? ಓಕೆ, ಹಾಗಾದ್ರೆ ಇನ್ನೊಂದು ಗೊತ್ತಿರಬೇಕು, ಇದು ಹಿಮ ಪ್ರದೇಶದಲ್ಲಿ ಇರೋದ್ರಿಂದ, ಇದು ಏನಪ್ಪಾ ಅಂದ್ರೆ ಹಿಮ ಪ್ರದೇಶದಲ್ಲಿ ಇರೋದ್ರಿಂದ ಏನಾಗ್ತದೆ ಕೇಳಿದ್ರೆ ಹಿಮದಿಂದ ಮುಚ್ಚಿ ಬಿಳಿ ರೂಪವನ್ನು ಪಡೆದ. ಇದರಿಂದ ಹಿಮದಿಂದ ಮುಚ್ಚಿ ಏನಪ್ಪಾ ಅಂತ ಕೇಳಿದ್ರೆ ಬಿಳಿ ರೂಪವನ್ನು ಪಡೆದುಕೊಂಡಿದೆ. ನೋಡಿ, ಬಿಳಿ ರೂಪವನ್ನು ಏನ್ ಮಾಡಿದ ಪಡೆದುಕೊಂಡಿದೆ ಅಂತ ಹೇಳ್ತೀವಿ. ಓಕೆನಾ? ಇದಕ್ಕೆ ಇನ್ನೊಂದು ಗೊತ್ತಿರ್ಬೇಕು, ಏನಪ್ಪಾ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಬರ್ಕೋ ಇಲ್ಲಿ, ಚೀನಿ ಯಾತ್ರಿಕರು ಮತ್ತು ಪ್ರವಾಸಿಗರು. ಚೀನಿ ಯಾತ್ರಿಕರು ಇವೆಲ್ಲ ಏನ್ ಕರಿತೀವಿ ಅಂತ ಕೇಳಿದ್ರೆ ವೈಟ್ ಪಗೋಡ ಅಂತ ಕರೆದ್ವು. ಏನು ವೈಟ್ ಪಗೋಡ ಅಂತ ಕರೆದ್ವು. ಕ್ಲಿಯರಾ? ನೋಡಿ ಹೆಂಗ್ ಬತ್ತು ಅನ್ನೋದು ಕೂಡ ಡೀಟೇಲ್ ಆಗಿರೋ ಒಂದು ಮಾಹಿತಿಯನ್ನು ಹೇಳ್ಕೊಟ್ಟಿದ್ರ ಬಗ್ಗೆ. ಓಕೆನಾ? ಈ ದೇವಾಲಯದ ಒಂದು ಮೂಲ ಮಾಹಿತಿ ಅಂತ ಬಂದಾಗ ಸ್ವಲ್ಪ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನೋಡಿ ಬಳಸ್ಬಿಡ್ತೀನಿ. ಓಕೆ, ಇಲ್ಲಿ ನೋಡ್ರಿ ಮೂಲ ಮಾಹಿತಿ ಅಂತ ಬಂದಾಗ ಇದು ಎಲ್ಲಿ ಕಂಡು ಬರ್ತದ ಅಂತ ಸ್ಥಳ ಎಲ್ಲಪ್ಪ ಅಂತಂದ್ರೆ ಉತ್ತರಾಖಂಡ. ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಉತ್ತರಾಖಂಡದಲ್ಲಿ ಏನ್ ಮಾಡ್ತದೆ ಇದನ್ನು ಕಂಡು ಬರ್ತದ ಅಂತ ಹೇಳ್ತೀವಿ. ಹಾಗಾದ್ರೆ ಸರ್ ನದಿ ಯಾವ್ದು ಬರ್ತದ ಅಂತ ಕೇಳಿದ್ರೆ ಇಲ್ಲಿ ಕಂಡು ಬರುವ ನದಿ ಅಲ್ಕಾನಂದ ನದಿ ಅಂತ ಹೇಳ್ತೀವಿ. ಸರ್ ಯಾವ ನದಿ ಅಂತ ಕೇಳಿದ್ರೆ ಅಲ್ಕಾನಂದ ನದಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ದೇವರು ಅಂತ ಬಂದಾಗ ಇಲ್ಲಿ ಕಂಡು ಬರೋದು ದೇವರು ಯಾಪ ಅಂದ್ರೆ ವಿಷ್ಣು ಅಂತ ಹೇಳ್ತಾರೆ ಸರ್. ವಿಷ್ಣು. ಸೊ ವಿಷ್ಣು ಇದಕ್ಕೆ ಇನ್ನೊಂದು ಕಡೆ ಕೇಳ್ತಾರೆ ಬದ್ರಿನಾರಾಯಣ ಅಂತ ಕೇಳ್ತಾರೆ ಸರ್. ಬದ್ರಿನಾರಾಯಣ ಅಂತ ಕಂಡು ಬರ್ತದೆ. ಹಾಗಾದ್ರೆ ಇಲ್ಲಿ ಎಲ್ಲಿಪ್ಪ ಅಂದ್ರೆ ನಾಲ್ಕು ಧಾಮಗಳಲ್ಲಿ ಸೊ 4 ಧಾಮಗಳಲ್ಲಿ ಏನಪ್ಪ ಅಂದ್ರೆ ಕಂಡು ಬರ್ತದ. ಸೊ 4 ಧಾಮಗಳಲ್ಲಿ ಕಂಡು ಬರುತ್ತಿದೆ ಅಂತ ಬಂದ್ರೆ, ಹಾಗಾದ್ರೆ 4 ಧಾಮಗಳು ಯಾವುವು ಅಂತ ಕೇಳಿದಾಗ ಗೊತ್ತಿರ್ಬೇಕು. ಕಂಡು ಬರ್ತದೆ 4 ಧಾಮಗಳು ಒಂದು ಗೊತ್ತಿರ್ಬೇಕು. ಬರ್ಕೋದ್ರೆ 4 ಧಾಮ, ಒಂದು ಧಾಮ ಯಾವುದು ಅಂತ ಕೇಳಿದಾಗ ಬದ್ರಿನಾಥ ಆಗಿರ್ಬೋದು. ಸೊ ಎರಡನೇ ಏನಪ್ಪಾ ಅಂತ ಕೇಳಿದ್ರೆ ಕೇದಾರನಾಥ. ಸೊ ಮೂರನೇದು ಯಾವುದು ಅಂತ ಕೇಳಿದ್ರೆ ಗಂಗೋತ್ರಿ. ಹಾಗಾದ್ರೆ 4ನೇ ಯಾವ್ದು ಅಂತ ಕೇಳಿದ್ರೆ ಯಮುನೋತ್ರಿ. ಈ 4 ಧಾಮಗಳು ಏನ್ ಮಾಡ್ತದೆ ಇದನ್ನ ಕಂಡು ಬರ್ತದ ಅಂತೇಳಿ ಏನ್ ಮಾಡ್ತೀವಿ ಅಧ್ಯಯನವನ್ನ ಕೈಗೊಳ್ತೀವಿ. ಹಾಗಾದ್ರೆ ಇದನ್ನ ಸ್ವಲ್ಪ ಹಿಂದಿಂದ ಒಂದು ಸ್ವಲ್ಪ ನೋಡಿದ್ರೆ ಇದು ಹೆಂಗ್ ನಿರ್ಮಾಣ ಆಗ್ಯದ ಅಂತ ಕೇಳಿದ್ರೆ ಆದಿಶಂಕರಾಚಾರ್ಯ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಅಂತ ಕೇಳಿದ್ರೆ 8ನೇ ಶತಮಾನದಲ್ಲಿ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ 8ನೇ ಶತಮಾನದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದಕ್ಕೆ ಪುನಃ ಸ್ಥಾಪನೆ ಮಾಡಿದ್ರು ಅಂತೇಳಿ ಹೇಳ್ತಾರೆ. ಪುನಃ ಸ್ಥಾಪನೆ ಮಾಡಿದವರು ಅಂತೇಳಿ ಮಾಡ್ತಾರೆ ಹೇಳ್ತಾರೆ. ಓಕೆನಾ? ಇದೇನಪ್ಪ ಉತ್ತರ ಭಾರತದ ನಾಗರ ಶೈಲಿ ವಾಸ್ತುಶಿಲ್ಪ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಏನು ಕೇಳಿದ್ರೆ ಇದಕ್ಕೆ ಉತ್ತರ ಭಾರತದ ನಾಗರ ಶೈಲಿಯ ವಾಸ್ತುಶಿಲ್ಪವಾಗಿದೆ. ಉತ್ತರ ಭಾರತ ನಾಗರ ಶೈಲಿಯ ವಾಸ್ತುಶಿಲ್ಪವಾಗಿದೆ ಅಂತೇಳಿ ಹೇಳ್ತೀವಿ ಸರ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಈ ಕೊನಾರ್ಕ್ ದೇವಾಲಯ ಬಗ್ಗೆ ಸ್ವಲ್ಪ ನೋಡ್ರಿ. ಕೊನಾರ್ಕ್ ದೇವಾಲಯ ಅಂತ ಬಂದಾಗ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು. ಕೊನಾರ್ಕ್ ದೇವಾಲಯ ಅಂತ ಹೇಳ್ತೀವಿ. ರೈಟ್. ಹಾಗಾದ್ರೆ ನೋಡ್ರಿ
ಕೊನಾರ್ಕ್ ದೇವಾಲಯ ಅಂತ ಬಂದಾಗ ಇದು ಎಲ್ಲಿ ಕಂಡು ಬರ್ತದ, ಇದಕ್ಕೆ ಇನ್ನೊಂದೇನು ಕರೀತಾರೆ, ಕೊನಾರ್ಕ್ ಸೂರ್ಯ ದೇವಾಲಯ ಅಂತ ಕೂಡ ಕರೀತಾರೆ. ಇದಕ್ಕೆ ಕೊನಾರ್ಕ್ ಸೂರ್ಯ ದೇವಾಲಯ, ಕೊನಾರ್ಕ್ ಸೂರ್ಯ ದೇವಾಲಯ ಅಂತ ಕೂಡ ಅದಕ್ಕೆ ಕರೆಯುತ್ತಾರೆ ಅಂತ ಹೇಳ್ತೀವಿ. ಹಾಗಾದರೆ ಇದು ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ, ಇದು ಯಾವ ರಾಜ್ಯ ಅಂತ ಕೇಳಿದಾಗ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಒಡಿಶಾ ರಾಜ್ಯ ಇಲ್ಲಿ ಒಂದು ಜಿಲ್ಲೆ ಬರ್ತದೆ, ಯಾವ್ದು ಅಂತ ಪುರಿ ಅಂತ ಜಿಲ್ಲೆ. ಈ ಪುರಿ ಎಂಬ ಜಿಲ್ಲೆಯಲ್ಲಿ ಏನ್ ಮಾಡ್ತದೆ, ಇದು ಕಂಡು ಬರ್ತದ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಇದು ಎಷ್ಟನೇ ಶತಮಾನ ಅಂತ ಕೇಳಿದ್ರೆ, ಇದು ಕ್ರಿಸ್ತ ಶಕ 13ನೇ ಶತಮಾನದಲ್ಲಿ ಏನ್ ಮಾಡ್ತಾರ ಅಂತ ಕೇಳಿದಾಗ, ಇಲ್ಲಿ ಪೂರ್ವ ಗಂಗಾ ಅಂತ ಒಬ್ಬ ರಾಜ ಇರ್ತಾನ. ಯಾವ ಗಂಗಾ ಅಂತ ಕೇಳಿದ್ರೆ ಪೂರ್ವ ಗಂಗಾ ವಂಶದ ರಾಜ, ಪೂರ್ವ ಗಂಗಾ ವಂಶದ ರಾಜ ಆಗಿರ್ತಕ್ಕಂಥ ನರಸಿಂಹದೇವ ಒಂದನೇ ನರಸಿಂಹದೇವ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆನಪಿರ್ಬೇಕಿದು. ಒಂದನೇ ನರಸಿಂಹದೇವ ಎಂಬುವನು ಒಂದನೇ ನರಸಿಂಹದೇವನು ನಿರ್ಮಿಸಿದನು ಅಂತ ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು ರೈಟ್. ಒಂದನೇ ನರಸಿಂಹದೇವನ ಇದನ್ನು ನಿರ್ಮಿಸಿದನು ಅಂತೇಳಿ ಹೇಳ್ತೀವಿ. ಹಾಗಾದ್ರೆ ಇದು ಎದಕ್ಕೆ ಅರ್ಪಣೆ ಮಾಡ್ಯಾರ ಅಂತ ಕೇಳಿದಾಗ, ಸೂರ್ಯದೇವನಿಗೆ ಅರ್ಪಣೆ ಮಾಡ್ಯಾರ ಇದನ್ನ. ಇದು ಸೂರ್ಯದೇವನಿಗೆ ಏನ್ ಮಾಡ್ಯಾರ, ಅರ್ಪಣೆ ಮಾಡಿದ್ದಾರೆ. ಇದು ಎದಕ್ಕಂತ ಕೇಳಿದ್ರೆ ಸೂರ್ಯದೇವನಿಗೆ ಮಾಡ್ಯಾರ, ಅರ್ಪಣೆ ಮಾಡಿದಾರ ಅಂತ ಬರ್ತದೆ. ಇದಕ್ಕೆ ಏನ್ ಕರೀತಾರಪ್ಪ ಅಂತ ಕೇಳಿದಾಗ, ಇದಕ್ಕ ಬ್ಲ್ಯಾಕ್ ಪಗೋಡ ಅಂತ ಕರೀತಾರೆ. ಅದಕ್ಕೆ ಬಿಳಿ ಪಗೋಡ ಕರೆದ್ರೆ ಇದಕ್ಕ ಕಪ್ಪು ಪಗೋಡ ಅಂತ ಕರೀತಾರೆ. ಇದಕ್ಕೆ ಯಾವ ಪಗೋಡ ಅಂತ ಕೇಳಿದ್ರೆ ಇದಕ್ಕ ಕಪ್ಪು ಪಗೋಡ ಅಂತೇಳಿ ಎಂಬ ಹೆಸರು ಬಂತು ಅಂತ ಬರ್ತದೆ ರೈಟ್ ರೀ. ಹಾಗಾದ್ರೆ ಏನಪ್ಪಾ ಇದಕ್ಕೆ ಬತ್ತಪ್ಪ ಕಪ್ಪು ಪಗೋಡ ಅಂತ ಹೇಳಿದ್ರೆ, ಇಲ್ಲಿ ಏನಾಗಿತ್ತು ಗೊತ್ತಾ, ಈ ದೇವಾಲಯವನ್ನು ನಿರ್ಮಿಸಲು ಬಳಸಿದ ಒಂದು ಕಲ್ಲಿತ್ತು. ದೇವಾಲಯ ಬಳಸಲು ಕಲ್ಲು ಯಾವ್ದು ಬಳಸಿತ್ತು ಅಂತ ಕೇಳಿದ್ರೆ, ಬಳಸಿದ ಕಲ್ಲು ಸೊ ಗೊತ್ತಿರಬೇಕು. ಕಲ್ಲು ಯಾವ್ದಪ್ಪ ಅಂತ ಕೇಳಿದಾಗ, ಬಳಸಿದ ಕಲ್ಲು ಯಾವುದು ಅಂತ ಕೇಳಿದ್ರೆ ಕೊಂಡಲೈಟ್. ಯಾವ ಲೈಟ್? ಕೊಂಡಲೈಟ್ ಕಲ್ಲು ಅಂತ ಕರಿತಾರೆ. ಕೊಂಡಲೈಟ್ ಕಲ್ಲು ಅಂತ ಕರಿತಾರೆ. ಈ ಕಲ್ಲನ್ನು ಬಳಸಿತು. ಇದು ದೂರದಿಂದ, ಈ ಕಲ್ಲು ಏನ್ ಮಾಡ್ತದ, ದೂರದಿಂದ ಏನ್ ಕಾಣ್ತದ ಅಂತ ಕೇಳಿದ್ರೆ, ದೂರದಿಂದ ಕಪ್ಪಾಗಿ ಕಾಣುತ್ತದೆ. ಕ್ಲಿಯರ್? ಓಕೆ, ಕಪ್ಪು ಬಣ್ಣದಂತೆ ಕಾಣ್ತದ ಅದು ದೂರದಿಂದ ರೈಟಾ. ಹಾಗಾಗಿ ಇದಕ್ಕ ಬ್ಲ್ಯಾಕ್ ಪಗೋಡ ಅಂತ ಕರೆದ್ರು ಅಂತ ಗೊತ್ತಾಗ್ತದೆ ರೈಟ್ ರೀ. ಹಾಗಾಗಿ ಗೊತ್ತಿರ್ಬೇಕು. ಇದು ಏನಪ್ಪಾ ಅಂತ ಕೇಳಿದ್ರೆ, ಇದು 12 ಜೋಡಿಯಲ್ಲಿ ರಥ. ಇದು ಎದುರ ಯಾವ ಬೇಸ್ ಮೇಲೆ ಕಟ್ಟಾಗ ಅಂತ ಕೇಳಿದ್ರೆ, ಸೂರ್ಯನ ರಥ ಅಂದ್ರೆ ಸೂರ್ಯನ ರಥ ಅಂತ ಕೇಳ್ತಲ್ಲ, ಸೂರ್ಯನ ರಥನ ರೂಪದಲ್ಲಿ ಏನ್ ಮಾಡ್ಯಾರ ಅಂತ ಕೇಳಿದ್ರೆ, ರೂಪದಲ್ಲಿ ನಿರ್ಮಿಸಿದ್ದಾರೆ. ಸೂರ್ಯನ ರಥನ ರೂಪದಲ್ಲಿ ಏನ್ ಅಂತ ಕೇಳಿದ್ರೆ ಇದನ್ನ ನಿರ್ಮಿಸಿದಾಗ ಅಂತ ಬರ್ತಾವ್ರಿ. ಇಲ್ಲಿ ಪ್ರತಿಯೊಂದು ಚಕ್ರ ಕೂಡ ಏನಾಗದ, ಸಮಯದ ಸೂಚ್ಯಂಕ ಮಾಡ್ತದ. ಓಕೆನಾ, ಪ್ರತಿಯೊಂದು ಚಕ್ರ ಕೂಡ ಏನ್ ಮಾಡ್ತದೆ, ಸಮಯ ಸೂಚ್ಯಂಕ ಮತ್ತು 7 ಕುದುರೆಗಳೇನಪ್ಪ ಒಳಗೊಂಡಿರ್ತದ. ಹಾಗಾದ್ರೆ ಸೂರ್ಯನ 7 ಕಿರಣಗಳ ಸಂಕೇತ ಮಾಡ್ತದ್ರಿ ರೈಟಾ. ಈ ರೀತಿ ಕಟ್ಟಿರ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದು ರೈಟಾ. ಓಕೆ, ಹಾಗಾದ್ರೆ ಗೊತ್ತಿರ್ಬೇಕು. ಇನ್ನೊಂದಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಈ ಒಂದು ದೇವಾಲಯದ ಗೋಡೆಗಳ ಮೇಲೆ ಏನ್ ಮಾಡಿದ್ರೆ ದೇವರುಗಳು, ದೇವತೆಗಳು ಮತ್ತು ನೃತ್ಯ, ಸಂಗೀತ, ದೈನಂದಿನ ಜೀವನದ ಬಗ್ಗೆ ಕೂಡ ಏನಪ್ಪ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಖಗೋಳಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಸಂಬಂಧಿಸಿದ ಶಿಲ್ಪಿಗಳು ಆಗಿರ್ಬೋದು, ಎಲ್ಲಾರ ಬಗ್ಗೆ ಏನಪ್ಪ ಉದಾಹರಣೆಯನ್ನು ಕೊಟ್ಟಾಗಿರಲಿ ಈ ಒಂದು ದೇವಾಲಯ ಮೇಲೆ ರೈಟಾ. ಓಕೆ, ಹಾಗೆ ಇನ್ನೊಂದು ಗೊತ್ತಿರ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇದನ್ನ ಏನ್ ಮಾಡ್ಯಾರ ಅಂತ ಕೇಳಿದಾಗ 1984 ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದಾರೆ. ಇದು ಗೊತ್ತಿರಬೇಕು. ಓಕೆನಾ, 1984 ಏನ್ ಮಾಡ್ಯಾರ ಅಂತ ಕೇಳಿದಾಗ ಇದಕ್ಕ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಏನ್ ಮಾಡ್ಯಾರ ಸೇರಿಸಿದ್ದಾರೆ ಅನ್ನೋದು. ಇದು ಏನಪ್ಪಾ ಅಂದ್ರೆ ಸೂರ್ಯ ದೇವಾಲಯ ಅಥವಾ ಕೊನಾರ್ಕ್ ದೇವಾಲಯ ಎಲ್ಲಿ ಕಂಡು ಬರ್ತದ, ಒಡಿಶಾದಲ್ಲಿ ಕಂಡು ಬರ್ತದ, ನೆನಪಿರ್ಬೇಕು. ಹಾಗಾದ್ರೆ ಇನ್ನೊಬ್ಬ ಯಾರಪ್ಪ ಅಂತ ಕೈಲಾಸನಾಥ ದೇವಾಲಯ ಅಂತ ಬರ್ತದೆ. ಹಾಗಾದ್ರೆ ನೋಡೋಣ ನಾವು ತುಂಬಾ. ಓಕೆ, ನೋಡಲಿ, ಕೈಲಾಸನಾಥ ದೇವಾಲಯ ಅಂತ ಹೇಳ್ತೀವಿ. ಕೈಲಾಸನಾಥ ದೇವಾಲಯ ರೈಟ್. ಓಕೆ, ನೋಡ್ರಿ ಕೈಲಾಸನಾಥ ದೇವಾಲಯ ಇದು ಯಾವ ಕಾಲದಾಗ ಕಂಡು ಬರ್ತದ ಅಂತ ಕೇಳಿದಾಗ ಗೊತ್ತಿರಬೇಕು. ರಾಷ್ಟ್ರಕೂಟರ ಕಾಲದಲ್ಲಿ. ಯಾವ ಕಾಲದಲ್ಲಿ ಕೇಳಿದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಏನ್ ಮಾಡ್ತದೆ, ಕಂಡು ಬರ್ತದೆ. ರಾಷ್ಟ್ರಕೂಟ ಕಾಲದಲ್ಲಿ ಏನ್ ಮಾಡ್ತಾರೆ, ಕಂಡು ಬರ್ತದೆ. ಇಲ್ಲಿ ಎಷ್ಟನೇ ಯಾಕಪ್ಪ ಅಂತ ಕೇಳಿದ್ರೆ, ಒಂದನೇ ಕೃಷ್ಣ ಎಂಬ ವ್ಯಕ್ತಿ ಏನ್ ಮಾಡ್ತಾನ, ಒಂದನೇ ಕೃಷ್ಣ ಎಂಬ ವ್ಯಕ್ತಿ ನಿರ್ಮಾಣ ಮಾಡ್ತಾನ ಎಂಬ ವ್ಯಕ್ತಿ ನಿರ್ಮಿಸಿದ ಒಂದನೇ ಕೃಷ್ಣ ಎಂಬ ವ್ಯಕ್ತಿ ನಿರ್ಮಿಸಿದ.
ಓಕೆ, ಇದನ್ನು ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಈ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಎಲ್ಲೋರ ಹೇಳ್ತಾರೆ, ಮತ್ತೇನಪ್ಪ ಅಂದ್ರೆ ಎಲ್ಲೋರದ ಗುಹಾಲೆ, ಎಲ್ಲೋರದಲ್ಲಿ ಕೆಲವಷ್ಟು ಗುಹಾಲೆಗಳು ಕಂಡು ಬರ್ತಾವ ಅಲ್ಲಿ. ಸೊ ಯಾವ ಜಿಲ್ಲೆ ಅಂತಂದ್ರೆ ಔರಂಗಾಬಾದ್ ಜಿಲ್ಲೆಯಲ್ಲಿ, ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡು ಬರ್ತದ. ಔರಂಗಾಬಾದ್ ಜಿಲ್ಲೆಯಲ್ಲಿ ಏನ್ ಮಾಡ್ತದ ಇದನ್ನು ಕಂಡು ಬರ್ತದ ಅಂತ ಗೊತ್ತಿರಬೇಕು. ಓಕೆನಾ, ಎಲ್ಲಿ ಮಹಾರಾಷ್ಟ್ರದಲ್ಲಿ. ಓಕೆ ಇಲ್ಲಿ ಎಲ್ಲೋರದಲ್ಲಿ ಟೋಟಲ್ ರಾಷ್ಟ್ರಕೂಟರದ ಎಷ್ಟಪ್ಪ ಅಂದ್ರೆ 34 ಗುಹಾಲಯಗಳಿವೆ. ಎಷ್ಟು? 34 ಗುಹಾಲಯಗಳಿವೆ. ಈ ಗುಹಾಲಯಗಳಲ್ಲಿ ಎಷ್ಟನೇ ಗುಹಾಲಯ ಅಂತಂದ್ರೆ ಈ ಕೈಲಾಸನಾಥ ದೇವಾಲಯ 16ನೇ ಗುಹಾಲಯವಾಗಿದೆ. ಎಷ್ಟನೇ ಗುಹಾಲಯ? 16ನೇ ಗುಹಾಲಯವಾಗಿದೆ. ಇದು ಗೊತ್ತಿರಬೇಕು. ಓಕೆ, 16ನೇ ಏನಾಗಿದೆ ಗುಹಾಲಯವಾಗಿದೆ. ಇದು ಎಷ್ಟನೇ ಶತಮಾನದಲ್ಲಿ ಅಂತ ಕೇಳಿದಾಗ ಇದು 8ನೇ ಶತಮಾನದಲ್ಲಿ, ನೋಡಿ 8ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. 8ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಎಷ್ಟನೇ ಶತಮಾನ ಕೇಳಿದ್ರೆ 8ನೇ ಶತಮಾನದಲ್ಲಿ ಏನ್ ಮಾಡ್ಯಾರ ಕೇಳಿದ್ರೆ ನಿರ್ಮಿಸಿದ್ದಾರೆ ಅಂತೇಳಿ ಹೇಳ್ತಾರೆ. ಇದು ಅರ್ಪಣೆ ಯಾರು ಮಾಡ್ಯಾರ ಅಂತ ಕೇಳಿದ್ರೆ ಇದನ್ನು ಕೂಡ ಗೊತ್ತಿರ್ಬೇಕು. ಇದು ಯಾರಿಗೆ ಅರ್ಪಣೆ ಮಾಡ್ಯಾರ ಅಂತ ಕೇಳಿದ್ರೆ ಶಿವನಿಗೆ ಅರ್ಪಣೆ ಮಾಡಿದ್ದಾರೆ. ಅರ್ಪಣೆ ಇದನ್ನ ಶಿವನಿಗೆ ಅರ್ಪಣೆ ಏನ್ ಮಾಡ್ಯಾರ ಅಂತ ಮಾಡಿದಾರ ಅಂತ ಬರ್ತದೆ. ಇದು ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತ ಕೇಳಿದ್ರೆ ಇದು ಏಕಶಿಲಾ, ಇದು ಏನಾಗಿದೆ ಅಂತಂದ್ರೆ ಏಕಶಿಲಾ ವಾಸ್ತುಶಿಲ್ಪವಾಗಿದೆ. ಏಕಶಿಲಾ ಏನಾಗಿದೆ ವಾಸ್ತುಶಿಲ್ಪ ಆಗ್ಯದ. ಓಕೆನಾ, ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಗೊತ್ತಿರ್ಬೇಕು ಆ ಒಂದೇ ಕಲ್ಲಿನ ಹೆಂಗ್ ಕೆತ್ತಾರ ಅಂತ ಕೇಳಿದ್ರೆ ಮೇಲಿನಿಂದ ತಳಗಡೆ ಬರ್ತಕ್ಕಂಥ ಬಾಟಮ್ ಟು ಟಾಪ್, ಸಾರಿ ಟಾಪ್ ಟು ಬಾಟಮ್ ಬಂದ. ಓಕೆನಾ, ಟಾಪ್ ಟು ಬಾಟಮ್ ಅಂದ್ರೆ ಮೇಲಿನಿಂದ ಕೆತ್ತುತ್ತ ಏನಪ್ಪಾ ಕೆಳಗಡೆ ಬಂದಿದ್ದಾರೆ. ಗೊತ್ತಿರ್ಬೇಕು ನಿಮಗಿದು, ರೈಟಾ? ಓಕೆ, ಇದು ಏನಪ್ಪಾ ಅಂತ ಇನ್ನೊಂದು ವಿಶೇಷತೆ, ಭಾರತದಲ್ಲಿ ಕಂಡುಬರುವ ಅತ್ಯಂತ ಒಂದೇ ಒಂದು ಅತಿ ದೊಡ್ಡ ಏಕಶಿಲಾ ದೇವಾಲಯವಾಗಿದೆ. ಇದು ಅತಿ ದೊಡ್ಡ ಏಕಶಿಲಾ ದೇವಾಲಯವಾಗಿದೆ. ಏಕಶಿಲಾ ದೇವಾಲಯವಾಗಿದೆ ಅಂತೇಳಿ ಪ್ರಸಿದ್ಧ ಆಗ್ಯದ ಅಂತ ಬರ್ತದೆ. ಇದಕ್ಕೆ ದ್ರಾವಿಡ ಶೈಲಿ ಬಳಸಿದಾಗ, ಯಾವ ಶೈಲಿ ಅಂತಂದ್ರೆ ದ್ರಾವಿಡ ಶೈಲಿ ಕೂಡ ಏನ್ ಮಾಡಿದಾಗ ಬಳಸಿದ್ದಾರೆ. ಮತ್ತು ಕೈಲಾಸ ಪರ್ವತದ ಮಾದರಿಯಲ್ಲಿ ಇದ್ದು ಯಾವುದು? ಈ ಕೈಲಾಸ ಪರ್ವತ ಐತಲ್ಲ, ಈ ಕೈಲಾಸ ಪರ್ವತದ ಮಾದರಿಯಲ್ಲಿದೆ ನೋಡಿ. ಹಿಂಗ್ ಮಾಡ್ಯಾರ ನೋಡ್ಬೋದು, ಮಾದರಿ ಎಲ್ಲಿದೆ. ಓಕೆ, ಇದನ್ನ ಯಾವ ಶೈಲಿ ಅಂತಂದ್ರೆ ದ್ರಾವಿಡ ಶೈಲಿ ಇಲ್ಲಿ ನಿರ್ಮಿಸಲಾಗಿದೆ. ಯಾವ ಶೈಲಿ? ದ್ರಾವಿಡ ಶೈಲಿಯಲ್ಲಿ ಏನ್ ಮಾಡಿದಾಗ ನಿರ್ಮಿಸಿದ್ದಾರೆ. ಇಲ್ಲಿ ಏನ್ ಮಾಡ್ಯಾರ ಇನ್ನೊಂದು ಗೊತ್ತಿರ್ಬೇಕು ಏನಪ್ಪಾ ಅಂತಂದ್ರೆ ಇದರ ಮೇಲೆ ಏನ್ ಕಂಡು ಬರ್ತಾವ ಅಂತಂದ್ರೆ ರಾಮಾಯಣ ಮಹಾಭಾರತ ಕಥೆಗಳು ಕಂಡು ಬರ್ತಾವ, ಮತ್ತು ಶಿವ ಪಾರ್ವತಿಯ ಕಥೆಗಳು ಕಂಡು ಬರ್ತಾವ. ಮತ್ತು ರಾವಣ ಏನ್ ಮಾಡ್ಯಾರ ಅಂತಂದ್ರೆ ಕೈಲಾಸವನ್ನು ಎತ್ತುವ ದೃಶ್ಯ ಕಂಡು ಬರ್ತಾವ. ಇಲ್ಲಿ ರಾವಣನು ಕೈಲಾಸವನ್ನು ಎತ್ತುವ ದೃಶ್ಯ, ಕೈಲಾಸ ಪರ್ವತ ಎತ್ತುವ ದೃಶ್ಯ ಕಂಡು ಬಂದಿದೆ. ಎತ್ತುವ ದೃಶ್ಯ ಏನ್ ಮಾಡಿದ ಕಂಡು ಬಂದದ ಅಂತ ಹೇಳ್ತಾರೆ ಸರ್. ಕ್ಲಿಯರ್ ಆಯ್ತಾ? ಓಕೆ, ಇದು ಎಲ್ಲಿಪ್ಪ ಅಂತ ಕೇಳಿದ್ರೆ ಇದು ಎಲ್ಲಿ ಕಂಡು ಬರ್ತದ ಅಂತ ಹೇಳಿದಾಗ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಭಗೀರಥ ಏನಪ್ಪಾ ಅಂದ್ರೆ ಗಂಗೆಯನ್ನ ಭೂಮಿಗೆ ತರಬೇಕಂತೇಳಿ ಒಂದು ತಪಸ್ಸಿ ಕೂತಿದ. ಇದನ್ನು ಕೂಡ ಕಂಡು ಬರ್ತದೆ ಇಲ್ಲಿ. ಓಕೆನಾ, ಭಗೀರಥಿ ಅಂದ್ರೆ ಮಳೆಯನ್ನ ಭೂಮಿಗೆ ತರಬೇಕು ಅಂತೇಳಿ ಏನಪ್ಪ ಭಗೀರಥ ಏನ್ ಮಾಡಿದ ಅಂತ ಕೇಳಿದಾಗ ತಪಸ್ಸನ್ನು ಕೂತಿದ. ಅದನ್ನು ಕೂಡ ಇಲ್ಲಿ ಕೊಟ್ಟಾಗ ನೋಡ್ರಿ, ಹೇಳ್ರಿ. ಓಕೆ, ಇದೇನಪ್ಪಾ ಅಂತ ಕೇಳಿದ್ರೆ ಕೈಲಾಸನಾಥ ದೇವಾಲಯ ಮೇಲೆ ಕೇಳುವಂತ ಒಂದಿಷ್ಟು ಕ್ವಶನ್ಸ್ ಇರ್ತಾವೆ, ಇವು ಕೂಡ ಗೊತ್ತಿರಬೇಕು. ಇದು ಕಪ್ಪು ಕಲ್ಲಿನ ನಿರ್ಮಾಣ ಆಗಿರ್ತಕ್ಕಂಥದ್ದು ಏಕಶಿಲಾ ದೇವಾಲಯವಾಗಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ರಾಷ್ಟ್ರಕೂಟ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಲಿಯರಾ? ಓಕೆ, ಹಾಗಾದ್ರೆ ಇನ್ನೊಂದು ಐತಲ್ಲ ಅದನ್ನು ನೋಡೋಣ ನೋಡಿ. ಜಗನ್ನಾಥ ದೇವಾಲಯ ಅಂತ ಬಂದು ನೋಡ್ರಿ, ಜಗನ್ನಾಥ ದೇವಾಲಯ, ರೈಟ್, ಜಗನ್ನಾಥ ದೇವಾಲಯ ಅಂತ ಬರ್ತದೆ. ನೋಡಲಿ ಹಿಂಗೆ ಬರ್ದೇ ಬಿಡ್ತೀನಿ. ಓಕೆ, ನೋಡಲಿ ಈ ದೇವಾಲಯ ಎಲ್ಲದ ಅಂತ ಕೇಳಿದಾಗ ಇದು ಗೊತ್ತಿರಬೇಕು. ಜಗನ್ನಾಥ ದೇವಾಲಯ ಏನಪ್ಪ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಯಾವ ರಾಜ್ಯ? ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ, ಗೊತ್ತಿರಬೇಕು. ಓಕೆ, ಇದು ಎಷ್ಟನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ಯಾರ ಅಂತ ಕೇಳಿದ್ರೆ ಇದು 12ನೇ ಶತಮಾನದಲ್ಲಿ. ಎಷ್ಟನೇ ಶತಮಾನ ಅಂತ ಕೇಳಿದ್ರೆ ಇದು 12ನೇ ಶತಮಾನದಲ್ಲಿ ಏನ್ ಮಾಡ್ಯಾರ? ನಿರ್ಮಿಸಿದ್ದಾರೆ. ಇದು 12ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಇದು ಯಾರು ನಿರ್ಮಿಸಿದ ಅಂತ ಕೇಳಿದ್ರೆ ಅನಂತವರ್ಮನ ಎಂಬ ವ್ಯಕ್ತಿ. ಯಾರು? ಅನಂತವರ್ಮನ್ ಎಂಬ ವ್ಯಕ್ತಿ ಏನಪ್ಪ ನಿರ್ಮಿಸಿದ. ಈತನು ಯಾವ ಮನೆತನದ ಅರಸ ಅಂತ ಕೇಳಿದ್ರೆ ಪೂರ್ವ ಗಂಗಾ ವಂಶ ಮನೆತನದ ಅರಸ. ಪೂರ್ವ ಗಂಗಾ ವಂಶ ಮನೆತನದ ಅರಸ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಎದಕ್ಕೆ ಒಂದು ಅರ್ಪಣೆ ಮಾಡ್ಯಾರ ಅಂತ ಕೇಳಿದ್ರೆ ವಿಷ್ಣು ಅವತಾರಿಗೆ ಅರ್ಪಣೆ ಮಾಡ್ಯಾರ. ಇದು ವಿಷ್ಣು ಅವತಾರಿಗೆ ಏನ್ ಮಾಡ್ಯಾರ? ವಿಷ್ಣು ಅವತಾರಕ್ಕೆ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ವಿಷ್ಣು ಅವತಾರಕ್ಕೆ ಅರ್ಪಣೆಯನ್ನು ಮಾಡಿದ್ದಾರೆ.
ಕ್ಲಿಯರ್. ಇದೇನಪ್ಪ ಅಂದ್ರೆ ವಿಷ್ಣು ಅವತಾರ ಮಾಡಿದಾಗ ಅಂತ ಕೇಳಿದಾಗ ಅರ್ಪಣೆಯನ್ನ ಮಾಡಿದ್ದಾರೆ ಅಂತಂದು ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ಈ ದೇವಾಲಯ ಏನಪ್ಪ ಅಂದ್ರೆ ಜಗನ್ನಾಥ ಆಗಿರ್ಬೋದು, ಬಲಭದ್ರ ಆಗಿರ್ಬೋದು, ಸುಭದ್ರ ಆಗಿರ್ಬೋದು, ಇಲ್ಲಿ 3 ಪ್ರಮುಖ ದೇವಾಲಯಗಳು ಕಂಡು ಬರ್ತಾವೆ. ಇದೊಂದು ಬರ್ಕೊಂಡ್ಬಿಟ್ರೆ ಇಲ್ಲಿ ಪ್ರಮುಖ ದೇವಾಲಯಗಳು ಯಾವ ಕಂಡು ಬರ್ತಾವ ಅಂತ ಕೇಳಿದಾಗ ಪ್ರಮುಖ ದೇವಾಲಯಗಳು ಅಂತ ಬಂದಾಗ ಜಗನ್ನಾಥ ಆಗಿರ್ಬೋದು, ಬಲಭದ್ರ ಆಗಿರ್ಬೋದು, ಸುಭದ್ರ ಆಗಿರ್ಬೋದು, ಇವು ಏನಪ್ಪ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಕಂಡು ಬಂದಿರತಕ್ಕಂಥ ಒಂದು ದೇವಾಲಯಗಳು ಅಂತ ಹೇಳ್ತೀವಿ. ಇಲ್ಲಿ ಮರದಿಂದ ನಿರ್ಮಿಸಲಾಗಿರ್ತಕ್ಕಂಥದ್ದು ಒಂದು ವಿಶೇಷತೆ ಇದು. ಇದೇನಪ್ಪ ಮರದಿಂದ ನಿರ್ಮಿಸಲಾಗಿರ್ತಕ್ಕಂಥ ವಿಶೇಷ. ಇದು ಯಾವ ಶೈಲಿಯಲ್ಲಿ ಕಂಡು ಬಂದದ ಅಂತ ಗೊತ್ತಿರಬೇಕು. ಕಲಿಂಗ ಶೈಲಿಯಲ್ಲಿ ಕಂಡು ಬಂದಿದೆ. ಯಾವ ಶೈಲಿ ಅಂತ ಕೇಳಿದ್ರೆ ಕಲಿಂಗ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಹೇಟ ಇನ್ನ ಒಡಿಶಾದ ದೇವಸ್ಥಾನದ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆ ಆಗಿದೆ ಇದು. ಒಡಿಶಾ ದೇವಸ್ಥಾನದ ಏನಾದವಲ್ಲ ಅದು ಎಲ್ಲರಿಗೂ ಒಂದು ಶ್ರೇಷ್ಠ ಉದಾಹರಣೆ ಯಾವ್ದಪ್ಪ ಅಂತ ಕೇಳಿದ್ರೆ ಜಗನ್ನಾಥ ದೇವಾಲಯ. ಇದು ಕಲಿಂಗ ಶೈಲಿಯಲ್ಲಿ ನಿರ್ಮಾಣವನ್ನು ಮಾಡಿದಾಗ ಇಲ್ಲಿ ಪ್ರಮುಖ ಭಾಗಗಳು ಬರ್ತಾವ. ಏನಪ್ಪ ವಿಮಾನ ಅಂತ ಬರ್ತದೆ, ಶಿಖರ, ಓಕೆ, ಜಗಮೋಹನ ಅಂತ ಬರ್ತದ, ನಾಟ ಮಂದಿರ ಅಂತ ಬರ್ತದ, ಭೋಗ ಮಂದಪ ಅಂತ ಬರ್ತದ. ಓಕೆ, ಇವೆಲ್ಲ ಏನಪ್ಪಾ ಅಂದ್ರೆ ಎಲ್ಲಿ ಕಂಡು ಬರ್ತಾವ ಅಂತ ಜಗನ್ನಾಥ ದೇವಾಲಯದಲ್ಲಿ ಕಂಡು ಬರ್ತವೆ. ಓಕೆ, ಇಷ್ಟೇನಪ್ಪ ಅಂತ ಕೇಳಿದಾಗ ಇವತ್ತಿನ ಕ್ಲಾಸ್ ಎಷ್ಟು ಕ್ವಶನ್, 3 ಕ್ವಶನ್ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ಮಾಡಿದ್ವಿ. ರೈಟ್. ಹಾಗೆ ಇದನ್ನೇನಪ್ಪ ಅಂದ್ರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಮುಂದೇನಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಕೂಡ ಮಾಡಿ ಮತ್ತೆ ಲೈಕ್ ಮಾಡಿ ಇರ್ತಕ್ಕಂಥ ಮಾಹಿತಿಯನ್ನು ಹೆಚ್ಚೆಚ್ಚಾಗಿ ನಿಮಗೆ ಬಂದು ತಲುಪಲಿ ಅಂತೇಳಿ ನಾನು ಮಾಡ್ತೀನಿ ಅಂತ ಭಾವಿಸ್ತೀನಿ. ಹೆಚ್ಚೆಚ್ಚಾಗಿ ಮಾಹಿತಿ ತಲುಪಲಿ ಅಂತೇಳಿ ಭಾವಿಸಿ ಈಗ ಮುಂದೇನಪ್ಪ ಅಂತ ಕೇಳಿದಾಗ ಮುಂದಿನ ಕ್ವಶನ್ ನಾಳೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು, ಇದಕ್ಕೆ ಸ್ವಲ್ಪ ಬೇರೆ ಕಡೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದ್ರೆ ಇದು ಒಂದು ನಿಮ್ದೊಂದು ಲೈಕ್ ಬಟನ್ ಏನಾಗ್ತದೆ ನಮ್ಗೆ ಮೋಟಿವೇಟ್ ಆಗ್ತದ. ಮತ್ತೆ ನಾವು ಸಾಕಷ್ಟು ಮಾಹಿತಿಯನ್ನು ಕೂಡ ಏನ್ ಮಾಡ್ತೀವಿ ಬಿಟ್ಕೊಡ್ತೀವಿ ಒಂದು ತಂಡದ ಮೂಲಕ. ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಏನೋ ಒಂದು ವಿಶೇಷತೆ ಮಾಡ್ಬೇಕಂತೇಳಿ ನಾವು ಹೊರಟಿದ್ವಿ. ಸೊ ಎಲ್ಲ ಒಗ್ಗಟ್ಟಿನ ಬೆಲೆ ಇರಲಿ. ತಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.